We have come up to chapter 17, verse 11. ನಾವು 17ನೇ ಅಧ್ಯಾಯದ 11ನೇ ವಚನದವರೆಗೆ ಬಂದಿದ್ದೇವೆ. We saw Abraham's name changed from Abram to Abraham. ನಾವು ಅಬ್ರಾಮನ ಹೆಸರನ್ನ ದೇವರು ಅಬ್ರಾಮನಿಂದ ಅಬ್ರಹಾಮ ಎಂಬುದಾಗಿ ಮಾಡುವುದನ್ನು ನಾವು ನೋಡಿಕೊಂಡೆವು. Then the covenant of circumcision. ಮತ್ತು ಸುನ್ನತಿಯ ಸಂಸ್ಕಾರವನ್ನ ದೇವರು ನೇಮಿಸುವುದನ್ನ ನಾವು ನೋಡಿದೆವು. Israel gloried in their symbol of circumcision so much. ಇಸ್ರಾಯೇಲರು ತಮ್ಮ ಆ ಒಂದು ಸುನ್ನತಿ ಎಂಬಂತಹ ಆ ಚಿಹ್ನೆಯ ಕುರಿತಾಗಿ ಅವರು ಗರ್ವವುಳ್ಳವರಾಗಿದ್ದರು, ಹೆಮ್ಮೆ ಪಡುತ್ತಿದ್ದರು. God had to remind them it is not of just the flesh, but it is of the heart. ಆದರೆ ದೇವರು ಅವರಿಗೆ ಜ್ಞಾಪಕ ಕೊಡಬೇಕಾಯ್ತೇನೆಂದರೆ ಸುನ್ನತಿ ಎಂಬುದು ಕೇವಲ ಅದು ಶರೀರಕ್ಕೆ ಆಗುವಂತಹ ಸುನ್ನತಿ ಅಲ್ಲ, ಆದರೆ ಹೃದಯಕ್ಕೆ ಸುನ್ನತಿ ಆಗಬೇಕು. They boasted in their pedigree. They are the circumcised one. They used to call the Gentiles uncircumcised Philistine, uncircumcised people. They looked down at them. ತಮ್ಮ ಗುರುತು ಮತ್ತು ತಮ್ಮ ಆ ಒಂದು ಜನಾಂಗದ ಕುರಿತಾಗಿ ಅವರು ಹೆಮ್ಮೆಯುಳ್ಳವರಾಗಿದ್ದರು. ಯಾಕಂದ್ರೆ ನಮಗೆ ಸುನ್ನತಿ ಎಂಬ ಚಿಹ್ನೆ ಇದೆ ದೇಹದಲ್ಲಿ, ಆದರೆ ಫಿಲಿಸ್ಟಿಯರಿಗೆ ಅಥವಾ ಇತರರಿಗೆ ಆ ಸುನ್ನತಿ ಎಂಬ ಚಿಹ್ನೆ ಇಲ್ಲ ಎಂಬುದಾಗಿ ಅವರು ಇತರರನ್ನ ಕಡೆಗಣಿಸುತ್ತಿದ್ದರು. But when we come to the New Testament, Apostle Paul is telling in Philippians chapter 3, verse 3, we are the true circumcision. Please read that, Philippians 3:3. ಆದರೆ ಅಪೊಸ್ತಲನಾದ ಪೌಲನು ಫಿಲಿಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನದಲ್ಲಿ ಸುನ್ನತಿಯ ಕುರಿತಾಗಿ ಆತನು ಸ್ಪಷ್ಟವಾಗಿ ನಮಗೆ ತಿಳಿಸುತ್ತಾನೆ. ದಯಮಾಡಿ ಅದನ್ನು ಓದಿರಿ. ನಿಜವಾದ ಸುನ್ನತಿಯವರು ಯಾರೆಂದರೆ ದೇವರಾತ್ಮನಿಂದ ಪ್ರೇರಿತರಾಗಿ ಆರಾಧಿಸುವವರು, ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗೊಳ್ಳುವವರು, ಶರೀರ ಸಂಬಂಧವಾದವುಗಳಲ್ಲಿ ಭರವಸವಿಲ್ಲದವರು ಆಗಿರುವ ನಾವೇ. Yeah, when Israel gloried in their body, in their flesh, here Paul is telling that the true circumcision, we the New Testament believers, because we glory in the Lord, not in our flesh. ಇಸ್ರಾಯೇಲರು ತಮ್ಮ ದೈಹಿಕ ಸುನ್ನತಿಯ ಕುರಿತಾಗಿ ಅವರು ಹೆಮ್ಮೆಯುಳ್ಳವರಾಗಿರುವಾಗ ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲನಾದಂತಹ ಪೌಲನು ಹೇಳುತ್ತಾನೆ ಏನೆಂದರೆ, ಹೊಸ ಒಡಂಬಡಿಕೆ ವಿಶ್ವಾಸಿಗಳ ಅಂತ ನಾವೇ ನಿಜವಾದ ಸುನ್ನತಿಯನ್ನು ಹೊಂದಿದವರು. ಯಾಕಂದ್ರೆ ನಾವು ನಮ್ಮ ದೈಹಿಕ ಸುನ್ನತಿಯಲ್ಲ, ಬದಲಾಗಿ ಕರ್ತನಲ್ಲಿ ನಾವು ಹೆಚ್ಚಳ ಪಡುವವರಾಗಿದ್ದೇವೆ. And when the New Testament the gospel went to the Gentiles, as we read in the book of Acts chapter 15, there were some Judaizers, that is false brethren, came to the Gentile regions churches and told that you have to also be circumcised to be saved. ಮತ್ತು ಸುವಾರ್ತೆಯು ಯಹೂದ ಪಟ್ಟಣಗಳಿಗೆ ಮತ್ತು ಯಹೂದ ಪ್ರಾಂತಕ್ಕೆ ಹರಡುವಾಗ ಅಲ್ಲಿದ್ದಂತಹ ಕೆಲವು ಯಹೂದ್ಯರು ಬಂದು ಅಥವಾ ಸುಳ್ಳಾದಂತಹ ವಿಶ್ವಾಸಿಗಳು ಬಂದು ಸಭೆಗಳಿಗೆ ಹೇಳಲಿಕ್ಕೆ ಪ್ರಾರಂಭಿಸಿದರು ಏನೆಂದರೆ, ನೀವು ಸುನ್ನತಿ ಮಾಡಿಸಿಕೊಳ್ಳಬೇಕು ಎಂಬುದಾಗಿ ಬೋಧಿಸಲು ಪ್ರಾರಂಭಿಸಿದರು. For the Gentile believers, those who came from Gentile background, ಅನ್ಯ ಜನರಿಂದ ವಿಶ್ವಾಸಿಗಳಾಗಿದ್ದಂತವರಿಗೆ ನೀವು ಸುನ್ನತಿ ಮಾಡಿಸಿಕೊಳ್ಳಬೇಕು ಎಂಬುದಾಗಿ ಹೇಳುತ್ತಿದ್ದರು. That has caused a lot of problem. There had to be Paul and Barnabas had to go to Jerusalem and meet with the apostles, and they together made the decision that the Gentiles don't need to follow Mosaic rituals. ಮತ್ತು ಪೌಲ ಬಾರ್ನಬರು ಈ ಕುರಿತಾಗಿ ಅವರು ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಯಿತು ಮತ್ತು ಅವರು ಪ್ರಯಾಣ ಮಾಡುವಾಗ ಸ್ವಾರ್ಥ ಪ್ರಯಾಣದಲ್ಲಿ ಈ ಒಂದು ಸುನ್ನತಿಯ ಅವಶ್ಯಕತೆ ಇಲ್ಲ ಎಂಬುದಾಗಿ ಅವರು ಬೋಧಿಸಲಿಕ್ಕೆ ಪ್ರಾರಂಭಿಸಿದರು. It is cutting off of the flesh, a separation in our life that really shows that there's a change in our heart. ಅದು ಸುನ್ನತಿ ಎಂಬ ಸಂಸ್ಕಾರ, ಅದು ನಮ್ಮ ದೇಹದಲ್ಲಿರುವಂತಹ ಒಂದು ಮಾಂಸವನ್ನ ತೆಗೆದು ಹಾಕುವಂತದ್ದಾಗಿದೆ. ಅದು ನಿಜವಾದಂತಹ ಸುನ್ನತಿ ಅಲ್ಲ, ಬದಲಾಗಿ ನಿಜವಾದ ಸುನ್ನತಿ ಅದು ಹೃದಯಕ್ಕೆ ಆಗಬೇಕು ಎಂಬುದಾಗಿ ಬೋಧಿಸಿದರು. Okay, so we see the rest of the chapter in 17 that Abraham obeyed, and Abraham and his son Ishmael and all those who were male in their family, and even the servants he had bought, they all got circumcised.
ನಾವು 17ನೇ ಅಧ್ಯಾಯದ ಮಿಕ್ಕ ಭಾಗವನ್ನು ನಾವು ಓದುವಾಗ ನಮಗೆ ಗೊತ್ತಾಗುತ್ತದೆ ಏನೆಂದರೆ, ಅಬ್ರಹಾಮನು ದೇವರ ಈ ಒಂದು ಸುನ್ನತಿ ಎಂಬಂತಹ ಸಂಸ್ಕಾರಕ್ಕೆ ಅಥವಾ ಒಡಂಬಡಿಕೆಗೆ ಒಳಗಾದನು, ವಿಧೇಯನಾದನು. ಆತನು ಮಾತ್ರವಲ್ಲ, ಇಷ್ಮಾಯೇಲನು ಮತ್ತೆ ಆತನ ಕುಟುಂಬದಲ್ಲಿ ಹುಟ್ಟಿದಂತಹ ಗಂಡಸರೆಲ್ಲರೂ ಅವರು ಸುನ್ನತಿ ಮಾಡಿಸಿಕೊಂಡರು ಎಂಬುದಾಗಿ ನೋಡಿದೆವು. Okay, so it is a symbolic gesture showing that they are separated people from the rest. In the New Testament, we are told to be baptized after we are saved. It is also a symbolic to show that we died and we rose again with Christ for living a new life. ಅದು ಒಂದು ಚಿಹ್ನೆಯ ರೀತಿಯಲ್ಲಿ ಇದ್ದಂತಹ ಸಂಸ್ಕಾರವಾಗಿತ್ತು ಅಥವಾ ಸಾಂಕೇತಿಕವಾದಂತಹ ಸಂಸ್ಕಾರವಾಗಿತ್ತು. ಏನೆಂದರೆ, ಹಳೆಯ ಒಡಂಬಡಿಕೆಯಲ್ಲಿ ಸುನ್ನತಿಯನ್ನ ಮಾಡಿಸಿಕೊಳ್ಳುವುದು ದೇವರಿಗೆ ಒಳಗಾಗುವುದಕ್ಕೆ ಸೂಚನೆಯಾಗಿದೆ. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಗೆ ಬರುವಾಗ ಕರ್ತನಲ್ಲಿ ನಂಬಿಕೆ ಇಟ್ಟು ಬರುವ ವಿಶ್ವಾಸಿಗಳಿಗೆ ರಕ್ಷಣೆ ಹೊಂದಿದ್ದೇವೆ ಎಂಬುದನ್ನ ತಿಳಿಯಪಡಿಸುವುದಕ್ಕಾಗಿ, ಸಾಕ್ಷೀಕರಿಸಲಿಕ್ಕಾಗಿ ದೀಕ್ಷಾ ಸ್ನಾನವೆಂಬುದನ್ನ ಹೇಗೆ ಕೊಟ್ಟಿದ್ದಾರೋ ಅದೇ ರೀತಿಯಲ್ಲಿ ಅದು ಒಂದು ಸಾಂಕೇತಿಕವಾದಂತಹ ಒಂದು ಆಚಾರವಾಗಿತ್ತು. That baptism will not save us, but because we are saved, we obey God's command. ದೀಕ್ಷಾ ಸ್ನಾನದಿಂದ ನಮಗೆ ರಕ್ಷಣೆ ಆಗುವುದಿಲ್ಲ, ಆದರೆ ನಾವು ರಕ್ಷಣೆ ಹೊಂದಿದವರಾಗಿರುವುದಾದರೆ ದೇವರ ಆ ಒಂದು ಆಜ್ಞೆಗೆ ವಿಧೇಯರಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುತ್ತೇವೆ. Let's read verse 12 to verse 15. 12ರಿಂದ 15ನೇ ವಚನಗಳವರೆಗೆ ಈಗ ಓದಿಕೊಳ್ಳೋಣ. Chapter 17, verse 12 to 15. ಆದಿಕಾಂಡ 17ನೇ ಅಧ್ಯಾಯ 12ರಿಂದ 15ನೇ ವಚನಗಳು. ಎಲ್ಲಾ ತಲಾಂತರಗಳಲ್ಲಿ ನಿಮ್ಮಲ್ಲಿರುವ ಪ್ರತಿಯೊಬ್ಬ ಗಂಡಸು ಮನೆಯಲ್ಲಿ ಹುಟ್ಟಿದವನಾದರೂ, ನಿನ್ನ ಸಂತತಿಯಲ್ಲಿ ಹುಟ್ಟದೆ ಅನ್ಯರಿಂದ ಕ್ರಯಕ್ಕೆ ತೆಗೆದುಕೊಂಡವನಾದರೂ 8 ದಿನಗಳ ವಯಸ್ಸುಳ್ಳವನಾದಾಗ ಅವನಿಗೆ ಸುನ್ನತಿ ಮಾಡಿಸಬೇಕು. ನಿನ್ನ ಮನೆಯಲ್ಲಿ ಹುಟ್ಟಿದವರಿಗೂ ನೀನು ಕ್ರಯಕ್ಕೆ ತೆಗೆದುಕೊಂಡವರಿಗೂ ತಪ್ಪದೆ ಸುನ್ನತಿಯಾಗಬೇಕು. ಹೀಗೆ ನಾನು ಮಾಡುವ ನಿಬಂಧನೆಯ ಗುರುತು ನಿಮ್ಮ ಶರೀರದಲ್ಲೇ ಇದ್ದು ಶಾಶ್ವತವಾದ ಒಡಂಬಡಿಕೆಯನ್ನು ಸೂಚಿಸುವುದು. ಸುನ್ನತಿ ಮಾಡಿಸಿಕೊಳ್ಳದ ಗಂಡಸು ನನ್ನ ಒಡಂಬಡಿಕೆಯನ್ನು ಮೀರಿದವನಾದ ಕಾರಣ ಅವನು ಕುಲದಿಂದ ತೆಗೆದು ಹಾಕಲ್ಪಡಬೇಕು ಎಂದು ಹೇಳಿದನು. Yeah, so this is what was given to Israel, and we see Paul telling in Philippians chapter 3 about his pedigree, how he was a Jew. He was circumcised on the 8th day. He gave a lot of description of what he could have boasted in, but then he say all that he considered garbage for the knowledge of the Lord Jesus Christ. ಈ ಸುನ್ನತಿ ಎಂಬಂತಹ ಸಂಸ್ಕಾರವು ಅದು ಇಸ್ರಾಯೇಲರಿಗೆ ದೇವರಿಂದ ಕೊಡಲ್ಪಟ್ಟದ್ದಾಗಿತ್ತು. ಅದೇ ರೀತಿಯಲ್ಲಿ ನಾವು ಹೊಸ ಒಡಂಬಡಿಕೆಗೆ ಬರುವಾಗ ಫಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ತನ್ನ ಕುಲದ ಕುರಿತಾಗಿ ಅಥವಾ ತನ್ನ ಹಿನ್ನೆಲೆಯ ಕುರಿತಾಗಿ ಆತನು ಹೇಳುವವನಾಗಿ, ಹೇಗೆ 8ನೇ ದಿನದಲ್ಲಿ ಆತನಿಗೂ ಸುನ್ನತಿ ಆಯಿತು ಎಂಬುದನ್ನ ಆತನು ತಿಳಿಸುತ್ತಾ ನಿಜವಾದ ಸುನ್ನತಿಯ ಕುರಿತಾಗಿ ಆತನು ಮಾತನಾಡುವವನಾಗಿದ್ದಾನೆ ಮತ್ತು ಕ್ರಿಸ್ತನ ನಿಮಿತ್ತ ಇದೆಲ್ಲವನ್ನ ನಾನು ಕಸವೆಂದು ಎಣಿಸುತ್ತೇನೆ ಎಂಬುದಾಗಿ ಹೇಳುತ್ತಾನೆ. Medical science has proved this, talking about the 8th day after a child is born, the 8th day. Medical science has proved that is the best time to circumcise the child because of the blood clotting and all that. Even the word of God has even medical value when we look at it, how wise God is. ವೈದ್ಯಕೀಯ ವಿಜ್ಞಾನದಲ್ಲಿ ಆ 8ನೆಯ ದಿನ ಎಂಬುದಾಗಿ ಹೇಳುವಾಗ, ಮಗುವು ಹುಟ್ಟಿದ 8ನೆಯ ದಿನವಾದ ನಂತರ ಸುನ್ನತಿ ಮಾಡಿಸುವಾಗ ಅದು ಉತ್ತಮ ರೀತಿಯಲ್ಲಿ ರಕ್ತವು ಹೆಪ್ಪುಗಟ್ಟುವ ಕಾರಣ, ಗಾಯವು ವಾಸಿಯಾಗುತ್ತದೆ ಎಂಬ ಕಾರಣದಿಂದಾಗಿ ಅವರು 8ನೆಯ ದಿನದಲ್ಲಿ ದೇವರು ಹೇಳಿದ ಆ ಸುನ್ನತಿಯ ಸಂಸ್ಕಾರಕ್ಕೆ ವೈದ್ಯಕೀಯ ಅಥವಾ ವೈಜ್ಞಾನಿಕವಾದ ಹಿನ್ನೆಲೆಯೂ ಇದೆ ಎಂಬುದಾಗಿ ನಾವು ನೋಡುತ್ತೇವೆ. Now, before we go on from the topic of circumcision, when Moses was called by God to go to Egypt and tell Pharaoh that let my people go, we see Moses' wife was not willing to circumcise the Moses' child. ನಾವು ಮೋಶೆಯ ಕುರಿತಾಗಿ ನೋಡುವಾಗ, ಮೋಶೆಯು ಆತನು ಹೋಗಿ ಆತನು ಅರಣ್ಯ ಪ್ರಯಾಣ ಮಾಡಿ ಆತನು ಬೇರೆ ದೇಶದಲ್ಲಿರುವಾಗ ಮತ್ತು ದೇವರು ಆತನನ್ನ ಐಗುಪ್ತ ದೇಶಕ್ಕೆ ಹಿಂತಿರುಗಿ ಹೋಗು ಎಂಬುದಾಗಿ ಹೇಳುವಾಗ, ಆತನ ಹೆಂಡತಿ
ಅವರಿಗೆ ಹುಟ್ಟಿದಂತಹ ಮೋಶೆಗೆ ಹುಟ್ಟಿದಂತಹ ಮಗುವಿಗೆ ಸುನ್ನತಿ ಮಾಡಿಸಲಿಕ್ಕೆ ಸಿದ್ಧಳಿರಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. And when Israel came out from Egypt, all through their wilderness journey, they did not obey the circumcision. Only at the time of Joshua, we see that generation that came out was circumcised, but the generation that was born in the wilderness was not circumcised. ಮತ್ತು ಇಸ್ರಾಯೇಲರು ತಮ್ಮ ಅರಣ್ಯ ಪ್ರಯಾಣದುದ್ದಕ್ಕೂ ಈ ಸುನ್ನತಿ ಎಂಬ ದೇವರ ಆಜ್ಞೆಗೆ ವಿಧೇಯರಾಗಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಐಗುಪ್ತ ದೇಶದಿಂದ ಯಾರ್ಯಾರು ಹೊರಗೆ ಬಂದಿದ್ದರೋ ಅವರು ಮಾತ್ರ ಸುನ್ನತಿ ಹೊಂದಿದ್ದರು. ಆದರೆ ಅರಣ್ಯ ಪ್ರಯಾಣದಲ್ಲಿ ಹುಟ್ಟಿದವರು ಯಾರೂ ಸುನ್ನತಿಯನ್ನು ಹೊಂದಿರಲಿಲ್ಲ. ಮತ್ತೆ ಯೆಹೋಶುವನು ಆ ಸುನ್ನತಿ ಎಂಬ ಸಂಸ್ಕಾರವನ್ನು ಪ್ರಾರಂಭಿಸುವುದನ್ನು ನಾವು ನೋಡುತ್ತೇವೆ. Before going to Canaan, Joshua had to obey in this commandment and circumcise all those who are not circumcised. ಕಾನಾನ್ ದೇಶವನ್ನು ಪ್ರವೇಶಿಸುವುದಕ್ಕಿಂತ ಮುಂಚೆ ಯೆಹೋಶುವನು ದೇವರ ಈ ಆಜ್ಞೆಗೆ ಒಳಗಾಗಬೇಕಾಯಿತು ಮತ್ತು ಯಾರ್ಯಾರಿಗೆ ಸುನ್ನತಿ ಆಗಿರಲಿಲ್ಲವೋ ಅವರೆಲ್ಲರಿಗೂ ಸುನ್ನತಿ ಮಾಡಿಸಿದನು. See, obedience is important before we can inherit our blessing. ದೇವರಿಂದ ನಮ್ಮ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳುವುದಕ್ಕಿಂತ ಮುಂಚೆ ಆತನ ಮಾತಿಗೆ ವಿಧೇಯರಾಗುವುದು ಅತ್ಯಂತ ಪ್ರಾಮುಖ್ಯವಾಗಿದೆ. Okay, now let's read verse 15 and 16. We see not only Abraham's name was changed, now Sarai's name was also changed by God. ನಾವು 15-16 ವಚನಗಳನ್ನ ಈಗ ಓದಿಕೊಳ್ಳೋಣ. ಕೇವಲ ಅಬ್ರಾಮನ ಹೆಸರು ಮಾತ್ರ ಬದಲಾಗಲಿಲ್ಲ, ಸಾರಯಳ ಹೆಸರು ಕೂಡ ಬದಲಾಗುವುದನ್ನು ನಾವು ನೋಡುತ್ತೇವೆ. ಇದಲ್ಲದೆ ದೇವರು ಅಬ್ರಹಾಮನಿಗೆ, ನೀನು ಇನ್ನು ಮುಂದೆ ನಿನ್ನ ಪತ್ನಿಯನ್ನು ಸಾರಯಳೆಂದು ಕರೆಯದೆ ಸಾರಾ ಎಂದು ಕರೆಯಬೇಕು. ನಾನು ಆಕೆಯನ್ನು ಆಶೀರ್ವದಿಸಿ ಆಕೆಯಲ್ಲಿ ನಿನಗೆ ಮಗನನ್ನು ಕೊಡುವೆನು. ನಾನು ಆಕೆಯನ್ನು ಆಶೀರ್ವದಿಸಿದ್ದರಿಂದ ಆಕೆಯಿಂದ ಅನೇಕ ಜನಾಂಗಗಳು ಅರಸರು ಉತ್ಪತ್ತಿಯಾಗುವರು ಎಂದು ಹೇಳಲು ಅಬ್ರಹಾಮನು ಅಡ್ಡ ಬಿದ್ದು ನಕ್ಕು. Complete with verse 17, complete ಮಾಡ್ರಿ. 100 ವರ್ಷದವನಿಗೆ ಮಗ ಹುಟ್ಟುವುದುಂಟೆ, 90 ವರ್ಷದವಳಾದ ಸಾರಳು ಎತ್ತಾಳೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ದೇವರಿಗೆ, ಇಷ್ಮಾಯೇಲ್ ಇದ್ದಾನಲ್ಲ, ಅವನೇ ನಿನ್ನ ದಯೆ ಹೊಂದಿ ಬಾಳಲಿ ಎನ್ನಲು ದೇವರು ಹಾಗಲ್ಲ. Okay, Abraham's name was changed to Abraham, father of many nations. ಅಬ್ರಾಮನ ಹೆಸರು ಅಬ್ರಹಾಮ ಎಂಬುದಾಗಿ ಬದಲಾಯಿತು. ಅದರ ಅರ್ಥ ಅನೇಕ ಜನಾಂಗಗಳ ತಂದೆ ಎಂಬುದಾಗಿ. Sarai also became Sarah, and she becomes mother of many nations. ಸಾರಯಳು ಎಂಬ ಹೆಸರಿದ್ದಂತಹ ಆಕೆಗೆ ಸಾರಾ ಎಂಬ ಹೆಸರನ್ನ ದೇವರು ಕೊಡುವುದನ್ನು ನಾವು ನೋಡುತ್ತೇವೆ. ಅದರ ಅರ್ಥ ಅನೇಕ ಜನಾಂಗಗಳ ತಾಯಿ ಎಂಬುದಾಗಿ. God again promises that she will bear a son, and the promised son will come through Sarah. ದೇವರು ಮತ್ತೆ ಇಲ್ಲಿ ಅವರಿಗೆ ವಾಗ್ದಾನವನ್ನ ನೆನಪಿಸುತ್ತಿದ್ದಾನೆ ಮತ್ತು ಮಾಡುತ್ತಿದ್ದಾನೆ. ಅದೇನೆಂದರೆ ಸಾರಳ ಮೂಲಕವೇ ಒಬ್ಬ ವಾಗ್ದಾನದ ಮಗನು ಹುಟ್ಟುತ್ತಾನೆ ಎಂಬುದಾಗಿ. Verse 17, we read that Abraham fell on his face and laughed. Will a child be born to a man 100 years old? Sarah, who is 90 years old, bear a child. 17ನೇ ವಚನದಲ್ಲಿ ನಾವು ನೋಡುತ್ತೇವೆ, ಈ ಮಾತಿಗೆ ಅಬ್ರಹಾಮನು ನಕ್ಕು 100 ವರ್ಷದವನಿಗೆ ಮಗುವಾಗುವುದುಂಟೆ ಮತ್ತು 90 ವರ್ಷದ ಸಾರಳಿಗೆ ಮಗುವನ್ನ ಹೆರಲು ಆದೀತೆ ಎಂಬುದಾಗಿ ನಗುವುದನ್ನು ನಾವು ನೋಡುತ್ತೇವೆ. Now we should not think that this was a laughter of unbelief. ನಾವು ಇದು ಅಪನಂಬಿಕೆಯ ನಗು ಎಂಬುದಾಗಿ ತಪ್ಪಾಗಿ ಭಾವಿಸಬಾರದು. It is a laughter of sheer joy. ಆತನು ಸಂತೋಷ ಭರಿತನಾಗಿ ಇಲ್ಲಿ ನಗುತ್ತಿದ್ದಾನೆ. Abraham's body is almost like dead. ಅಬ್ರಹಾಮನ ದೇಹ ಅದು ಈಗಾಗಲೇ ಮೃತ ದೇಹದ ರೀತಿಯಲ್ಲಿದೆ. And Sarah's womb is also dead. ಮತ್ತು ಸಾರಳ ಗರ್ಭವೂ ಕೂಡ ಅದು ಸತ್ತ ಗರ್ಭದ ರೀತಿಯಲ್ಲಿದೆ. But let's read Romans 4 verse 17 to 22 and understand about Abraham's faith. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 17ರಿಂದ 4ನೇ ಅಧ್ಯಾಯ 17ರಿಂದ 20ರವರೆಗೆ ಓದುವಾಗ ಅಲ್ಲಿ 17 to 22. 17ರಿಂದ 22ನೇ ವಚನಗಳವರೆಗೆ ನೋಡುವಾಗಲೇ ಅಬ್ರಹಾಮನ ನಂಬಿಕೆಯ ಕುರಿತಾಗಿ ನಾವು ಓದುತ್ತೇವೆ.
Romans 4. ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿದ್ದೇನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲ ಪಿತೃವಾಗಿದ್ದಾನೆ. ದೇವರು ಸತ್ತವರನ್ನು ಬದುಕಿಸುವನಾಗಿಯೂ ಇಲ್ಲದನ್ನು ಇರುವವನಾಗಿ ಕರೆಯುವನಾಗಿಯೂ ಇದ್ದಾನೆಂದು ಅಬ್ರಹಾಮನು ನಂಬಿದನು. ನಿನ್ನ ಸಂತಾನವು ನಕ್ಷತ್ರಗಳಾಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೆ ಇರುವುದರಿಂದ ಅಬ್ರಹಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗುವನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದನು. ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗ್ಯೂ ಅವನ ನಂಬಿಕೆಯು ಕುಂದಲಿಲ್ಲ. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನ ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ. ದೇವರು ಘನಪಡಿಸುವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರ್ಣ ಭರವಸವಿಟ್ಟು ದೃಢ ನಂಬಿಕೆಯುಳ್ಳವನಾದನು. ಆದದರಿಂದ ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು. Yeah, here we read about Abraham believed against belief. In other words, against what is humanly possible, he believed. ಇಲ್ಲಿ ನಾವು ಓದುತ್ತೇವೇನೆಂದರೆ ಮಾನವರಿಗೆ ಅಸಾಧ್ಯವೆಂಬುದಾಗಿ ಅನ್ನಿಸುವ ಸಂಗತಿಯನ್ನು ಸಹ ಅಬ್ರಹಾಮನು ನಂಬಿದನು, ದೃಢವಾಗಿ ನಂಬಿದನು ಎಂಬುದಾಗಿ ನೋಡುತ್ತೇವೆ. At the same time, he is telling God, oh, that Ishmael might live before you. Verse 18. ಮತ್ತು ಅದೇ 18ನೇ ವಚನಕ್ಕೆ ಬರುವಾಗ ಇಷ್ಮಾಯೇಲನಿದ್ದಾನಲ್ಲ, ಆತನೇ ಆಶೀರ್ವಾದ ಹೊಂದಲಿ, ಬಾಳಲಿ ಎಂಬುದಾಗಿ ಹೇಳುತ್ತಿದ್ದಾನೆ 18ನೇ ವಚನದಲ್ಲಿ. Ishmael was Abraham's first child. He was so attached to him also. ಇಸ್ಮಾಯೇಲನು ಅಬ್ರಹಾಮನ ಮೊದಲನೆಯ ಮಗನಾಗಿದ್ದನು. ಆತನು ಅಬ್ರಹಾಮನಿಗೆ ಹತ್ತಿರದವನಾಗಿದ್ದನು. Later, when we see that Abraham had to send Hagar and Ishmael out, it must have broken his heart. ಮತ್ತು ಆತನು ನಂತರ ಹಾಗರಳನ್ನು ಮತ್ತು ಇಸ್ಮಾಯೇಲನನ್ನ ಮನೆಯಿಂದ ಹೊರಡಿಸುವಾಗಲೂ ಸಹ ಆ ವಿಷಯ ಆತನಿಗೆ ಮನಮುರಿದ ಹಾಗಿರಬಹುದು. Abraham probably would have been pricked in his heart that what a mistake he made. Later he might have felt it. ಮತ್ತು ಅಬ್ರಹಾಮನು ತಾನು ಮಾಡಿದಂತಹ ತಪ್ಪು ಅದು ಎಂತಹ ಘೋರವಾದ ತಪ್ಪು ಎಂಬುದಾಗಿ ನಂತರ ಆತನಿಗೆ ಅನ್ನಿಸಿ ಮನಸ್ಸು ಆತನಿಗೆ ಹಂಗಿಸಿರಬಹುದು. Let's read 19 to 22. 19ರಿಂದ 22ನೇ ವಚನಗಳವರೆಗೆ ಈಗ ಓದಿಕೊಳ್ಳೋಣ. ಆದಿಕಾಂಡ 17ನೇ ಅಧ್ಯಾಯ 18ರಿಂದ 22. ದೇವರು ಇಷ್ಮಾಯೇಲ್ ನಿದ್ದಾನಲ್ಲ, ಅವನೇ ನಿನ್ನ ದಯೆ ಹೊಂದಿ ಬಾಳಲಿ ಎನ್ನಲು ದೇವರು ಹಾಗಲ್ಲ, ನಿನ್ನ ಪತ್ನಿಯಾದ ಸಾರಳಲ್ಲಿಯೇ ನಿನ್ನಿಂದ ಮಗನು ಹುಟ್ಟುವನು, ಅವನಿಗೆ ಇಸಾಕನೆಂದು ಹೆಸರಿಡಬೇಕು. ಅವನ ಸಂಗಡ ನನ್ನ ಒಡಂಬಡಿಕೆಯನ್ನು ಸ್ಥಾಪಿಸಿಕೊಳ್ಳುವೆನು, ಅದು ಅವನ ಸಂತತಿಯವರಲ್ಲಿಯೂ ಶಾಶ್ವತವಾಗಿರಬೇಕು. ಇಷ್ಮಾಯೇಲನ ವಿಷಯದಲ್ಲಿ ನೀನು ಮಾಡಿದ ಬಿನ್ನಹವನ್ನು ಕಿವಿಗೊಟ್ಟು ಕೇಳಿದ್ದೇನೆ. ಅವನನ್ನು ಆಶೀರ್ವದಿಸಿದ್ದೇನೆ, ಅವನನ್ನು ಅಭಿವೃದ್ಧಿ ಮಾಡಿ ಅವನಿಗೆ ಅತ್ಯಧಿಕವಾದ ಸಂತಾನವನ್ನು ಕೊಡುವೆನು. ಅವನು 12 ಮಂದಿ ಅರಸರನ್ನು ಪಡೆಯುವನು, ಅವನಿಂದ ದೊಡ್ಡ ಜನಾಂಗವಾಗುವಂತೆ ಮಾಡುವೆನು. ಆದರೆ ಆ ನನ್ನ ಒಡಂಬಡಿಕೆಯನ್ನು ಇಸಾಕನ ಸಂಗಡಲೇ ಸ್ಥಾಪಿಸಿಕೊಳ್ಳುತ್ತೇನೆ. ಬರುವ ವರ್ಷ ಇದೇ ಕಾಲದಲ್ಲಿ ಸಾರಳು ಅವನನ್ನು ಇರುವಳು ಅಂದನು. ಆಗ ದೇವರು ಅಬ್ರಹಾಮನ ಸಂಗಡ ಮಾತಾಡುವುದನ್ನು ಮುಗಿಸಿ ಅವನ ಬಳಿಯಿಂದ ಮೇಲಕ್ಕೆ ಹೋದನು. God is reminding Abraham that the child born through the flesh will not be the promised child, but through Sarah, God will bring the promised child in his time. ದೇವರು ಅಬ್ರಹಾಮನಿಗೆ ನೆನಪಿಸುತ್ತಿದ್ದಾನೆ ಏನೆಂದರೆ, ದೈಹಿಕವಾಗಿ ಶಾರೀರಿಕವಾಗಿ ಹುಟ್ಟಿದ ಮಗನು ಆತನು ವಾಗ್ದಾನ ಮಗನಲ್ಲ, ಬದಲಾಗಿ ಸಾರಳಲ್ಲೇ ಹುಟ್ಟುವ ಮಗನು ವಾಗ್ದಾನದ ಮಗನು ಎಂಬುದಾಗಿ ನೆನಪಿಸುತ್ತಾನೆ. God will keep his promise at his time. ದೇವರು ತನ್ನ ಸಮಯದಲ್ಲಿ ಆತನ ವಾಗ್ದಾನವನ್ನು ನೆರವೇರಿಸುತ್ತಾನೆ. And Ishmael also, according to Abraham's request, Ishmael also will become an exceeding father of 12 princes, make him a great nation. ಮತ್ತು ಅಬ್ರಹಾಮನು ದೇವರನ್ನ ಬೇಡಿಕೊಂಡ ಕಾರಣ ದೇವರು ಇಷ್ಮಾಯೇಲನನ್ನು ಸಹ ಆಶೀರ್ವದಿಸಿದನು ಮತ್ತು ಆತನನ್ನ 12 ಮಂದಿ ಅರಸರ ಮೂಲ ಪಿತೃವಾಗುತ್ತಾನೆ ಎಂಬುದಾಗಿ ಆತನಿಗೆ ಆಶೀರ್ವದಿಸಿದನು.
But God's promise in the Garden of Eden for a promised seed to come, it has come through Sarah. ಆದ್ರೆ ಆ ಹೇದೇನ್ ವನದಲ್ಲಿ ದೇವರು ಮಾಡಿದಂತಹ ಆ ವಾಗ್ದಾನ ಈ ಸ್ತ್ರೀಯ ಸಂತಾನದಿಂದ ಬರುವಾತನು ಎಂಬುದಾಗಿ ಹೇಳಿದ ವಾಗ್ದಾನದ ಮಗನು ಆ ಸಾರಳ ಮೂಲಕವೇ ಬರುತ್ತಾನೆ. In other words, Messiah can come only through the promised seed, not the seed of the flesh. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಮೆಸ್ಸಿಯನು ಬರುವುದು ಅದು ವಾಗ್ದಾನದ ಮೂಲಕವೇ, ಅದು ವಾಗ್ದಾನದ ಬೀಜದಿಂದ ಬರುವಾತನಾಗಿರ್ತಾನು ಹೊರತು ಶಾರೀರಿಕವಾದಂತಹ ಬೀಜದಿಂದ ಬರುವುದಿಲ್ಲ. Even though Isaac was not born yet, God is speaking as if Isaac is already born. ಈಸಾಕನು ಇನ್ನೂ ಹುಟ್ಟದೇ ಹೋಗಿದ್ದರೂ ದೇವರು ಈಗಾಗಲೇ ಆತನು ಹುಟ್ಟಿದ್ದಾನೇನೋ ಎನ್ನುವ ರೀತಿಯಲ್ಲಿ ಮಾತನಾಡುತ್ತಿದ್ದಾನೆ. That is how sure are the promises of God. ದೇವರ ವಾಗ್ದಾನಗಳು ಹೀಗೆ ಅವು ದೃಢವಾಗಿರುವಂತವುಗಳಾಗಿವೆ. Abraham and Sarah had to wait 25 years in Abraham's life to see the fulfillment of God's promise. ಅಬ್ರಹಾಮ ಮತ್ತು ಸಾರಳು 25 ವರ್ಷಗಳ ಕಾಲ ಅವರು ಕಾಯಬೇಕಾಯಿತು ದೇವರು ಮಾಡಿದ ವಾಗ್ದಾನವನ್ನ ತಮ್ಮ ಜೀವಿತದಲ್ಲಿ ಕಾಣಲು. Now we will move on to chapter 18. ಈಗ ನಾವು 18ನೇ ವಚನಕ್ಕೆ ಮುಂದುವರಿಯೋಣ. Let's read verse 1 to 4. 1ರಿಂದ 4ನೇ ವಚನಗಳನ್ನು ದಯಮಾಡಿ ಓದಿರಿ. ಅಬ್ರಹಾಮನು ಮಧ್ಯಾಹ್ನದಲ್ಲಿ ಮಮ್ರೆ ತೋಪಿನ ತನ್ನ ಗುಡಾರದ ಭಾಗದಲ್ಲಿ ಕೂತಿರುವಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟನು. ಹೇಗೆಂದರೆ ಅಬ್ರಹಾಮನು ಕಣ್ಣೆತ್ತಿ ನೋಡಲು ಅವನ ಎದುರಿನಲ್ಲಿ ಯಾರೋ 3 ಮಂದಿ ಪುರುಷರು ನಿಂತಿದ್ದರು. ಕೂಡಲೇ ಅವರನ್ನು ಎದುರುಗೊಳ್ಳುವುದಕ್ಕೆ ಅವನು ಗುಡಾರದ ಬಾಗಿಲಿಂದ ಓಡಿ ಹೋಗಿ ಬೊಗ್ಗಿ ನಮಸ್ಕರಿಸಿ, ಸ್ವಾಮಿ, ದಯವಿರಲಿ, ದಾಸನ ಬಳಿಗೆ ದಯಮಾಡದೆ ಮುಂದೆ ಹೋಗಬೇಡಿರಿ. ನೀವು ದಾಸನಿರುವ ಸ್ಥಳದ ಹತ್ತಿರ ಹಾದು ಹೋಗುತ್ತೀರಲ್ಲ. 4ನೇ ವಚನ. ನೀರು ತರಿಸಿಕೊಡುತ್ತೇನೆ, ನಿಮ್ಮ ಕಾಲುಗಳನ್ನು ತೊಳೆದುಕೊಂಡು ಮರದ ನೆರಳಿನಲ್ಲಿ ವಿಶ್ರಮಿಸಿಕೊಳ್ಳಿರಿ. Chapter 18 and 19 is little break from Abraham's story to what leads to the destruction of Sodom and Gomorrah. 18 ಮತ್ತು 19ನೇ ವಚನವು ಅಬ್ರಹಾಮನ ಸಂಗತಿಗಳಿಂದ ದೂರಕ್ಕೆ ಸರಿಯುವಂತವುಗಳಾಗಿವೆ ಮತ್ತು ಲೋಟನ ಜೀವಿತದಲ್ಲಿ ಎಂತಹ ಗಂಭೀರವಾದಂತಹ ನಾಶನಕರ ಸಂಗತಿಗಳು ನಡೆದವು ಎಂಬುದನ್ನು ವಿವರಿಸುತ್ತವೆ. Destruction of Sodom and Gomorrah. ಸೊದೋಮ್ ಮತ್ತು ಗೊಮೋರ ಪಟ್ಟಣಗಳ ನಾಶನ. God reaffirms his promise to Abraham that announces the coming destruction of Sodom and Gomorrah. ಮತ್ತು ದೇವರು ತನ್ನ ವಾಗ್ದಾನವನ್ನ ಅಬ್ರಹಾಮನೊಟ್ಟಿಗೆ ಮಾತಾಡಿಕೊಂಡು ಮುಂದಕ್ಕೆ ಬರುವ ಸೊದೋಮ್ ಗೊಮೋರ ಪಟ್ಟಣಗಳ ನಾಶನವನ್ನು ಸಹ ಆತನಿಗೆ ತಿಳಿಸುತ್ತಾನೆ. In chapter 18, in the beginning part, we read about Abraham having a blessed fellowship with the 3 people who later we see is the Lord and 2 angels. 18ನೇ ವಚನದ ಮೊದಲನೇ ಭಾಗದಲ್ಲಿ ನಾವು ನೋಡುವಾಗ ಅಬ್ರಹಾಮನು 3 ಪುರುಷರೊಟ್ಟಿಗೆ ಆತನು ಅನ್ಯೋನ್ಯತೆಯನ್ನು ಹೊಂದುವುದನ್ನು ನಾವು ನೋಡುತ್ತೇವೆ. ಅದು ಒಬ್ಬನು ಕರ್ತನು ಮತ್ತು ಇನ್ನಿಬ್ಬರು ದೇವದೂತರಾಗಿದ್ದಾರೆ. It is a picture of a blessed Christian life where we have intimate fellowship with our Lord. ಇದು ನಮ್ಮ ಕ್ರಿಸ್ತಿಯ ಜೀವಿತದ ಒಂದು ನಿದರ್ಶನವಾಗಿದೆ. ಹೇಗೆ ನಮ್ಮ ಜೀವಿತದಲ್ಲಿ ನಾವು ದೇವರೊಟ್ಟಿಗೆ, ತ್ರಯೇಕ ದೇವರೊಟ್ಟಿಗೆ ಸಂಬಂಧವನ್ನು ಹೊಂದುತ್ತೇವೆ ಎಂಬುದನ್ನು ಸೂಚಿಸುತ್ತದೆ. When you come to chapter 19, we see Lot down in Sodom, and his life was a troubled life, a blasted life. ಅದೇ ನಾವು 19ನೇ ಅಧ್ಯಾಯಕ್ಕೆ ಮುಂದುವರಿಯುವಾಗ ಅಲ್ಲಿ ಸೊದೋಮ್ ಪಟ್ಟಣದಲ್ಲಿ ಲೋಟನ ಜೀವಿತವನ್ನ ನಾವು ನೋಡುತ್ತೇವೆ. ಆತನ ಜೀವಿತವು ಅದು ಸಮಸ್ಯೆಗಳಿಂದ ಕೂಡಿದ ಜೀವಿತವಾಗಿತ್ತು. Both kind of Christians are there today. ಇಂದು ಸಹ ನಾವು 2 ರೀತಿಯ ಕ್ರೈಸ್ತರನ್ನ ಕಾಣುತ್ತೇವೆ. Those who have a blessed life in fellowship with God, and those who are just namesake or just barely Christians. ಒಂದು ಗುಂಪಿನ ಜನರು ದೇವರೊಟ್ಟಿಗೆ ಅನ್ಯೋನ್ಯತೆಯನ್ನ ಹೊಂದಿಕೊಂಡು ಆಶೀರ್ವಾದ ಜೀವಿತವನ್ನ ಜೀವಿಸುತ್ತಿರುತ್ತಾರೆ. ಇನ್ನೊಂದು ಗುಂಪಿನ ಕ್ರೈಸ್ತರು ಅವರು ಹೆಸರಿಗೆ ಮಾತ್ರ ಕ್ರೈಸ್ತರಾಗಿದ್ದುಕೊಂಡು ನಾಶನದ ಜೀವಿತವನ್ನು ಜೀವಿಸುತ್ತಿರುತ್ತಾರೆ. Now Lot was a righteous man. We read when we come to 2 Peter chapter 2. 2 ಪೇತ್ರನ ಪತ್ರಿಕೆ 2ನೇ ಅಧ್ಯಾಯಕ್ಕೆ ಬರುವಾಗ ನಾವು ಅಲ್ಲಿ
ಲೋಟನು ನೀತಿವಂತನು ಎಂಬುದಾಗಿ ಪೇತ್ರನು ಹೇಳುವುದನ್ನ ಕಾಣುತ್ತೇವೆ. He was a saved man, but he was living in the wrong place out of the will of God. ಆತನು ರಕ್ಷಣೆಯನ್ನ ಹೊಂದಿದ್ದನು, ಆದರೆ ದೇವರ ಚಿತ್ತವಿಲ್ಲದಿರುವಂತಹ ಸ್ಥಳದಲ್ಲಿ ಆತನು ವಾಸಿಸುತ್ತಿದ್ದನು. He is similar to what 1 Corinthians 3:15 says, someone who make it to heaven and their soul is saved but are saved through the fire. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನದಲ್ಲಿ ಹೇಳಿರುವ ವಿಶ್ವಾಸಿಗಳ ರೀತಿಯಲ್ಲಿಯೇ ಈತನ ಜೀವಿತವಿತ್ತು. ಅದೇನೆಂದರೆ ಅವರು ಪರಲೋಕವನ್ನು ಪ್ರವೇಶಿಸುತ್ತಾರೆ, ಆದರೆ ಬೆಂಕಿಯಿಂದ ಎಳೆಯಲ್ಪಟ್ಟವರ ರೀತಿಯಲ್ಲಿ ಅವರು ಕಾಣಿಸಿಕೊಳ್ಳುತ್ತಾರೆ. Okay, in the beginning of this chapter we see Abraham living in Mamre as an old man. 18ನೇ ಅಧ್ಯಾಯದ ಮೊದಲನೇ ಭಾಗದಲ್ಲಿ ನಾವು ನೋಡಿಕೊಳ್ಳುತ್ತೇವೆ ಏನೆಂದರೆ ಅಬ್ರಹಾಮನು ಮೆಮ್ರೆ ತೋಪಿನಲ್ಲಿ ವೃದ್ಧನಾಗಿ ಆತನು ವಾಸಿಸುತ್ತಿದ್ದನು. What we read is the hospitality of Abraham. ಆದರೆ ಇಲ್ಲಿ ನಾವು ಕಾಣುತ್ತೇವೆ ಅಬ್ರಹಾಮನ ಅತಿಥಿ ಸತ್ಕಾರದ ಕುರಿತಾಗಿ ಕಾಣುತ್ತೇವೆ. He was a gracious and hospitable man. ಆತನು ಕರುಣೆಯಿಂದ ಕೂಡಿದ ಮತ್ತು ಅತಿಥಿ ಸತ್ಕಾರದ ವ್ಯಕ್ತಿಯಾಗಿದ್ದನು. Today we will consider it strange to tell a visiting stranger to come wash his feet and come in. ನಾವು ಇಂದು ಯಾರಾದರೂ ಅಪರಿಚಿತ ವ್ಯಕ್ತಿಯನ್ನ ಬನ್ನಿ ಮನೆಗೆ ಕಾಲು ತೊಳೆದುಕೊಳ್ಳಿರಿ ವಿಶ್ರಮಿಸಿಕೊಳ್ಳಿರಿ ಎಂಬುದಾಗಿ ಹೇಳುವುದನ್ನ ಸ್ವಲ್ಪ ಅನುಮಾನದಿಂದ ನಾವು ಕಾಣುತ್ತೇವೆ, ಅಥವಾ ಅದು ಒಳ್ಳೆಯ ರೀತಿಯಲ್ಲಿ ನಮಗೆ ಕಾಣಿಸುವುದಿಲ್ಲ. Washing the feet was one of the oldest Eastern custom. ಈಶಾನ್ಯ ದೇಶಗಳಲ್ಲಿ ಇದ್ದಂತಹ ಒಂದು ಹಳೆಯ ಪದ್ಧತಿಯಾಗಿತ್ತು ಕಾಲು ತೊಳೆಯುವ ಪದ್ಧತಿ. In upper room we see the Lord Jesus Christ washing the disciples' feet. ಮೇಲಂತಸ್ತಿನ ಕೊಠಡಿಯಲ್ಲಿ ನಮ್ಮ ಕರ್ತನಂತ ಯೇಸು ಕ್ರಿಸ್ತನು ತನ್ನ ಶಿಷ್ಯರ ಕಾಲನ್ನು ತೊಳೆಯುವುದನ್ನು ನಾವು ನೋಡುತ್ತೇವೆ. Tremendous spiritual meaning. ಇದು ಒಂದು ಅತ್ಯದ್ಭುತವಾದಂತಹ ಆತ್ಮೀಕ ಅರ್ಥವನ್ನ ಒಳಗೊಂಡಿದೆ. Our feet is more important to God than our face. ನಮ್ಮ ಮುಖಕ್ಕಿಂತ ನಮ್ಮ ಕಾಲುಗಳು ದೇವರಿಗೆ ಅತ್ಯಂತ ಪ್ರಾಮುಖ್ಯವಾದವುಗಳು. If you come to my house, I have so many photographs here of my wife, my children, my brothers, my parents. We show the face. That is what we show in the picture. ನೀವು ನನ್ನ ಮನೆಗೆ ಬರುವುದಾದರೆ ನನ್ನ ಮನೆಯಲ್ಲಿ ನನ್ನ ಕುಟುಂಬದ, ನನ್ನ ಮಕ್ಕಳ, ನನ್ನ ಹೆಂಡತಿಯ ಮತ್ತು ನನ್ನ ತಂದೆ ತಾಯಿಗಳ ಫೋಟೋಗಳನ್ನ ನೀವು ಕಾಣುತ್ತೀರಿ. ನಾವು ನಮ್ಮ ಮುಖಗಳನ್ನ ಫೋಟೋಗಳಲ್ಲಿ ಕಾಣಿಸಲು ಪ್ರಯತ್ನಿಸುತ್ತೇವೆ. I never seen a home where the photo of their grandparents' feet or parents' feet are displayed. We never see that. But remember, God is more interested in our feet, or in other words, our Christian walk. ನಾವು ನಮ್ಮ ಮನೆಗಳಿಗೆ ಬರುವಾಗ ನಮ್ಮ ತಾತಂದಿರ ಮತ್ತು ತಂದೆ ತಾಯಿಗಳ ಫೋಟೋಗಳನ್ನ ಆ ಮುಖದ ಚಿತ್ರವನ್ನ ಹಾಕಿರುತ್ತೇವೆ ಹೊರತು ಅವರ ಕಾಲುಗಳ ಚಿತ್ರಗಳನ್ನ ನಾವು ಪಾದಗಳ ಚಿತ್ರವನ್ನ ಹಾಕುವುದಿಲ್ಲ. ಅದೇ ರೀತಿಯಲ್ಲಿ ಆದರೆ ನಮ್ಮ ದೇವರು ನಮ್ಮ ಮುಖಕ್ಕಿಂತ ನಮ್ಮ ಪಾದಗಳ ಕುರಿತಾಗಿ ಆತನು ಹೆಚ್ಚು ಚಿಂತಿಸುತ್ತಾನೆ. ಯಾಕಂದ್ರೆ ನಮ್ಮ ಕ್ರಿಸ್ತಿಯ ಜೀವಿತದ ನಡವಳಿಕೆಯ ಕುರಿತಾಗಿ ಆತನು ಆಸಕ್ತಿಯುಳ್ಳವನಾಗಿದ್ದಾನೆ. Here is a marvelous thing that these three men, strangers, and Abraham is entertaining them, and later we find out that Abraham realized who these guests are. They are royal guests. ಇಲ್ಲಿ 3 ಜನ ಅಪರಿಚಿತ ವ್ಯಕ್ತಿಗಳನ್ನ ಅತಿಥಿ ಸತ್ಕಾರ ಮಾಡುವುದರ ಕುರಿತಾಗಿ ನಾವು ನೋಡುತ್ತೇವೆ. ಆದರೆ ನಂತರ ಅಬ್ರಹಾಮ್ನಿಗೆ ಗೊತ್ತಾಗುತ್ತದೆ ಈ ವ್ಯಕ್ತಿಗಳ ಪರಿಚಯ ಆತನಿಗೆ ಆಗುತ್ತದೆ. ಅವರು ಯಾರಂದ್ರೆ ಅವರು ರಾಜವಂಶಸ್ಥರಾದಂತಹ ಅತಿಥಿಗಳು. And Hebrews chapter 13 verse 2, this incident is written as if some unaware entertained angels. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಇದರ ಕುರಿತಾಗಿ ನಾವು ಕಾಣುತ್ತೇವೆ. ಏನೆಂದರೆ ನಂಬಿಕೆಯಿಂದಲೇ ಕೆಲವರು ದೇವದೂತರೆಂದು ತಿಳಿಯದೆ ಅತಿಥಿ ಸತ್ಕಾರ ಮಾಡಿದರು ಎಂಬುದಾಗಿ ಅಲ್ಲಿ ಓದುತ್ತೇವೆ. You and I may not have angels coming and visiting our home, but God will often send us needy people our way. What will be our attitude towards them? ನಮ್ಮ ಬಳಿಗೆ ದೇವದೂತರು ಬರದೇ ಇರಬಹುದು, ಆದರೆ ದೇವರು ನಮ್ಮ ಬಳಿಗೆ
ಕೊರತೆಯಲ್ಲಿ ಬಿದ್ದಿರುವಂತಹ ವ್ಯಕ್ತಿಗಳನ್ನ ಕಳುಹಿಸುವಾತನಾಗಿರುತ್ತಾನೆ. ಆಗ ನಿಮ್ಮ ಪ್ರತಿಕ್ರಿಯೆ ಏನಾಗಿದೆ? Here Abraham is telling them to sit under the shade and then immediately coming and giving instruction to Sarah and the servants quickly to prepare a meal. ಇಲ್ಲಿ ಅಬ್ರಹಾಮನು ಅವರನ್ನ ಮರದ ನೆರಳಿನಲ್ಲಿ ವಿಶ್ರಮಿಸಿಕೊಳ್ಳಲಿಕ್ಕೆ ಹೇಳಿ ತಕ್ಷಣವೇ ತನ್ನ ಹೆಂಡತಿಯ ಬಳಿಗೆ ಬಂದು ಆಹಾರವನ್ನು ಸಿದ್ಧಪಡಿಸಲಿಕ್ಕೆ ಆಜ್ಞೆ ಮಾಡುತ್ತಿದ್ದಾನೆ. It takes both a husband and wife to be hospitable, which is a virtue of a believer, a Christian, but it takes both husband and wife to cooperate to give hospitality to people. ಒಬ್ಬ ಕ್ರೈಸ್ತ ಕುಟುಂಬದ ಒಂದು ಲಕ್ಷಣ ಅದು ಅತಿಥಿ ಸತ್ಕಾರವಾಗಿರುತ್ತದೆ. ಆದರೆ ಗಂಡ ಹೆಂಡತಿ ಇಬ್ಬರೂ ಕೈ ಜೋಡಿಸುವಾಗ ಮಾತ್ರ ಅತಿಥಿ ಸತ್ಕಾರವನ್ನ ಸರಿಯಾದ ರೀತಿಯಲ್ಲಿ ಮಾಡಬಹುದಾಗಿದೆ. When you see here Abraham and Sarah involving, and next chapter you go to Sodom and see, we never read about Lot's wife involving. Lot had to make food and give it to the angels who went there. 18ನೇ ಅಧ್ಯಾಯದಲ್ಲಿ ಅಬ್ರಹಾಮ ಸಾರಳು ಇಬ್ಬರೂ ಸೇರಿಕೊಂಡು ಅತಿಥಿ ಸತ್ಕಾರವನ್ನು ಮಾಡುವುದನ್ನು ಕಾಣುತ್ತೇವೆ. ಆದರೆ 19ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಕೇವಲ ಲೋಟನ ಕುರಿತಾಗಿ ನಾವು ಕಾಣುತ್ತೇವೆ. ಆತನು ಮಾತ್ರ ಅತಿಥಿ ಸತ್ಕಾರ ಮಾಡುವವನಾಗಿ ಅಲ್ಲಿ ಅವರಿಗೆ ಆಹಾರವನ್ನು ಸಿದ್ಧಪಡಿಸುತ್ತಾನೋ ಹೊರತು ಲೋಟನ ಹೆಂಡತಿಯ ಕುರಿತಾಗಿ ಅಲ್ಲಿ ಓದುವುದಿಲ್ಲ. And a story is told by a missionary who came to Bangalore once. ಬೆಂಗಳೂರಿಗೆ ಬಂದಂತಹ ಒಬ್ಬ ಸುವಾರ್ಥ ಸೇವಕರು ಅಥವಾ ಮಿಷನರಿ ಅವರು ಒಂದು ಕಥೆಯನ್ನ ಹೀಗೆ ಹೇಳಿರುವುದು ನನ್ನ ಜ್ಞಾಪಕದಲ್ಲಿದೆ. That something like this really happened. ಈ ರೀತಿಯಾದಂತದ್ದು ನಿಜವಾಗಿಯೂ ಸಂಭವಿಸಿದೆ ಎಂಬುದಾಗಿ ಹೇಳಿದರು. In Canada or US, I don't remember which country, there was a man who was always very hospitable. When some visitors come to that assembly, he will bring them, that person, a speaker or someone, he will always bring him to his house. ಆ ವ್ಯಕ್ತಿ, ಅದು ಕೆನಡಾ ಅಥವಾ ಅಮೆರಿಕದಲ್ಲಿ ನಡೆದಿರುವಂತಹ ಸಂಗತಿ ಏನು ಗೊತ್ತಿಲ್ಲ. ಆದರೆ ಒಬ್ಬ ವ್ಯಕ್ತಿ ಇದ್ದನು, ಯಾರಾದರೂ ಸಭೆಗೆ ಬೋಧಕರು ಬರುವಾಗ ಅವರನ್ನ ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದನು. And the wife was so fed up with it and she didn't like it. ಮತ್ತು ಇದರಿಂದ ಹೆಂಡತಿ ತುಂಬಾ ಬೇಸತ್ತು ಹೋಗಿದ್ದಳು. ಅವಳಿಗೆ ಈ ರೀತಿ ಕರೆದುಕೊಂಡು ಬರುವುದು ಮನೆಗೆ ಇಷ್ಟವಿರಲಿಲ್ಲ. One day this husband brought the speaker to the house. ಒಂದು ದಿನ ಈ ಮನುಷ್ಯನು ಆ ಬೋಧಕರನ್ನ ತನ್ನ ಮನೆಗೆ ಕರೆಕೊಂಡು ಬಂದನು. And it is a snowing time and they have the court. So this owner of the house, his brother, told the visiting speaker, you go through the front door, I will come through the garage. I'll park the car in the garage and I'll come through the garage. That is how in the Western countries you have the front door and you have another door. You can park the car inside the garage and there's another door through the garage. You can go inside. ಮತ್ತು ಅದು ಹಿಮ ಬೀಳುತ್ತಿದ್ದ ಕಾಲವಾದದ್ದರಿಂದ ಈ ವ್ಯಕ್ತಿ ಆ ಬೋಧಕರನ್ನ, ನೀವು ಮನೆಗೆ ಮುಂದಿನ ಬಾಗಿಲಿನಿಂದ ಹೋಗಿರಿ, ನಾನು ನನ್ನ ಕಾರನ್ನ ಗ್ಯಾರೇಜ್ ಅಲ್ಲಿ ಪಾರ್ಕ್ ಮಾಡಿ ನಾನು ನಂತರ ಇನ್ನೊಂದು ಬಾಗಿಲಿಂದ ಮನೆಯೊಳಕ್ಕೆ ಬರುತ್ತೇನೆ. ಇದೇ ಪಾಶ್ಚಿಮಾತ್ಯ ದೇಶಗಳಲ್ಲಿ ಇರುವುದನ್ನ ನಾವು ಕಾಣುತ್ತೇವೆ ಮನೆಗಳು. Now in that day, because normally he comes through the front door, the owner of the house come through the front door, but because of the snow that night, he allowed this guest to go through the front door. ಈ ಮನೆಯ ಯಜಮಾನನು ಆತನು ಮುಂದಿನ ಬಾಗಿಲಿನಿಂದ ಬರುವುದೇ ಅಭ್ಯಾಸ, ವಾಡಿಕೆ. ಆದರೆ ಅವತ್ತು ಹಿಮ ಬೀಳುತ್ತಿದ್ದ ಕಾರಣ ರಾತ್ರಿ ಆತನು ಬೋಧಕರನ್ನ ಮುಂದಿನ ಬಾಗಿಲಿನಿಂದ ಹೋಗಲಿಕ್ಕೆ ಹೇಳಿ ಗ್ಯಾರೇಜ್ ಬಾಗಿಲಿನಿಂದ ತಾನು ಮನೆಯೊಳಕ್ಕೆ ಪ್ರವೇಶಿಸುತ್ತೇನೆ ಎಂಬುದಾಗಿ ಹೇಳಿದನು. So the speaker went inside the house and he had to remove his outer coat and he had to put it in the closet. ಆ ಬೋಧಕನು ಮನೆಗೆ ಪ್ರವೇಶಿಸುವಾಗ ತನ್ನ ಆ ಕೋಟನ್ನ ಬಿಚ್ಚಿ ಆತನು ಇಡಬೇಕಾಗಿತ್ತು. And this wife thought that when he bent with that coat, she didn't realize that she thought it was her husband. ಆ ಮನೆಯ ಯಜಮಾನನ ಹೆಂಡತಿಗೆ ಅದು ಬೋಧಕನು ಎಂಬುದಾಗಿ ಗೊತ್ತಾಗಲಿಲ್ಲ. ಆತನು ತನ್ನ ಕೋಟನ್ನ ಮತ್ತು ಶೂ ಅನ್ನ ಬಿಚ್ಚಲಿಕ್ಕೆ ಬಗ್ಗಿಕೊಂಡಾಗ ತನ್ನ ಗಂಡನಿರಬಹುದು ಎಂಬುದಾಗಿ ಆಕೆ ನೆನೆಸಿದಳು. She went and hit him from the back and said,
don't ever think of bringing that speaker home. ಆಕೆ ಹಿಂದಿನಿಂದ ಹೋಗಿ ಆತನಿಗೆ ಕಾಲಿನಿಂದ ಒದ್ದು ಹೇಳಿದಳು, ಆ ಬೋಧಕನನ್ನ ಮನೆಗೆ ಕರೆಕೊಂಡು ಬರುವುದನ್ನ ಕುರಿತಾಗಿ ಯೋಚಿಸಲು ಬೇಡ ಎಂಬುದಾಗಿ ಹೇಳಿದಳು. Can you imagine how that speaker felt with this kind of a lady in the home? ಆ ಮನೆಯಲ್ಲಿ ಇಂತಹ ಸ್ತ್ರೀಯಿಂದ ಆದ ಆ ಒಂದು ಅತಿಥಿ ಸತ್ಕಾರಕ್ಕೆ ಆ ಬೋಧಕನಿಗೆ ಹೇಗನ್ನಿಸಿರಬಹುದು ಯೋಚಿಸಿರಿ. I don't know how he stayed in that house at that night. ನನಗೆ ಗೊತ್ತಿಲ್ಲ ಆ ರಾತ್ರಿ ಹೇಗೆ ಆ ಮನೆಯಲ್ಲಿ ಆತನು ಉಳಿದುಕೊಂಡನು. This can be the other way also. Maybe wife is very hospitable, but husband may not be. So we need to make sure that our families are like the family of Abraham and Sarah, not the family of Lot, or not like this home that we just explained. ನಮಗೆ ಗೊತ್ತಿಲ್ಲ, ಕೆಲವು ಕುಟುಂಬಗಳಲ್ಲಿ ಹೆಂಡತಿ ಅತ್ಯಂತ ಅತಿಥಿ ಸತ್ಕಾರ ಮಾಡುವವಳಾಗಿರುತ್ತಾಳೆ, ಗಂಡನು ಇರುವುದಿಲ್ಲ. ಆದರೆ ನಮ್ಮ ಕುಟುಂಬಗಳು ಅಬ್ರಹಾಮನ ಮತ್ತು ಸಾರಳ ಕುಟುಂಬದ ರೀತಿಯಲ್ಲಿ ಇರಬೇಕು ಹೊರತು ಲೋಟನ ಕುಟುಂಬದ ರೀತಿಯಲ್ಲಿ ಇರಬಾರದು. So anyhow, Abraham and Sarah made Abraham and Sarah made a feast and entertained the strangers. ಮತ್ತು ಅಬ್ರಹಾಮ ಸಾರಳು ಒಂದು ದೊಡ್ಡದಾದಂತಹ ಔತಣವನ್ನು ಏರ್ಪಡಿಸಿ ಈ ಅಪರಿಚಿತ ವ್ಯಕ್ತಿಗಳಿಗೆ ಅತಿಥಿ ಸತ್ಕಾರ ಮಾಡುವುದನ್ನು ನೋಡುತ್ತೇವೆ. And these angels came in the form of man, could eat. ಈ ದೇವದೂತರು ಮನುಷ್ಯ ರೂಪದಲ್ಲಿ ಬಂದಿರುವ ದೇವದೂತರು ಅವರು ಊಟ ಮಾಡಿದರು ಎಂಬುದಾಗಿ ನೋಡುತ್ತೇವೆ. And later Abraham and Sarah realized that when the promise was given them of a child born in the next year, they realized who these guests were. ಮತ್ತು ನಂತರ ಅಬ್ರಹಾಮನಿಗೂ ಸಾರಳಿಗೂ ಅರಿವಾಯಿತೇನೆಂದರೆ, ಮುಂದಿನ ವರ್ಷ ಇದೇ ಕಾಲದಲ್ಲಿ ನೀವು ಮಗನನ್ನ ಹೊಂದಿರುತ್ತೀರಿ ಎಂಬುದಾಗಿ ಹೇಳುವಾಗ ಈ ಅಪರಿಚಿತ ವ್ಯಕ್ತಿಗಳು ಯಾರು ಎಂಬುದರ ಅರಿವು ಅವರಿಗಾಯಿತು. What an amazing surprise to them that they were entertaining angels, and one of them the Lord himself, when we believe that was the Christophany, Christ appearance in the Old Testament. ಇದು ಎಂತಹ ಆಶ್ಚರ್ಯಕರವಾದಂತಹ ಸುಂದರವಾದಂತಹ ಆಶ್ಚರ್ಯವಾಗಿತ್ತು ನೋಡಿರಿ. ಅವರು ಗೊತ್ತಿಲ್ಲದೆ ಯಾರು ಎಂಬುದಾಗಿ ತಿಳಿಯದೆ ಅವರಿಗೆ ಅತಿಥಿ ಸತ್ಕಾರ ಮಾಡಿದರು. ಆದರೆ ಈಗ ಅವರಿಗೆ ಅರಿವಾಯಿತು, ಅದು ಬೇರೆ ಯಾರಲ್ಲ, ನಮ್ಮ ಕರ್ತನಂತ ಯೇಸು ಕ್ರಿಸ್ತನು ಮತ್ತು ದೇವದೂತರು. ಅಲ್ಲಿ ಒಬ್ಬ ವ್ಯಕ್ತಿ ನಾವು ನೋಡುವಾಗ ಆತನು ನರಾವತಾರ ಎತ್ತಿ ಬರುವುದಕ್ಕಿಂತ ಮುಂಚೆ ಕ್ರಿಸ್ತನು ಹಳೆಯ ಒಡಂಬಡಿಕೆಯಲ್ಲಿ ಕಾಣಿಸಿಕೊಂಡಿರುವುದೇ ಆಗಿದೆ. In modern days, when we have sign in front of our house, be aware of dogs, CCTV camera, double gates and locks and all of that, we may not understand how strangers can be entertained like this. ಇಂದು ಆಧುನಿಕ ಪ್ರಪಂಚದಲ್ಲಿ ಜೀವಿಸುವಂತಹ ನಾವು ನಮ್ಮ ಮನೆಗಳ ಮುಂದೆ ನಾಯಿಗಳಿದೆ, ಎಚ್ಚರಿಕೆ ಎಂಬುದಾಗಿ ಬೋರ್ಡ್ ಹಾಕಿರುತ್ತೇವೆ ಮತ್ತು ಸಿಸಿಟಿವಿ ಕ್ಯಾಮ್ರಾಗಳಿದೆ ಮತ್ತು ದೊಡ್ಡದಾದಂತಹ ಗೇಟ್ ಗಳನ್ನ ಹಾಕಿರುತ್ತೇವೆ. ಆಗ ಅಪರಿಚಿತ ವ್ಯಕ್ತಿಗಳಿಗೆ ಅತಿಥಿ ಸತ್ಕಾರ ಮಾಡಲು ಸಾಧ್ಯವೋ ಏನೋ ಎಂಬುದಾಗಿ ನನಗೆ ಗೊತ್ತಿಲ್ಲ. But it's a Christian virtue to be hospitable. Our home should be hospitable. ಆದರೆ ಅತಿಥಿ ಸತ್ಕಾರ ಮಾಡುವಂತದ್ದು ಅದು ಒಂದು ಕ್ರಿಸ್ತಿಯ ಕುಟುಂಬದ ಒಂದು ಗುಣವಾಗಿದೆ ಮತ್ತು ಅತಿಥಿ ಸತ್ಕಾರ ನಮ್ಮೆಲ್ಲರ ಗುಣವಾಗಿರಬೇಕು. In Matthew chapter 25 verse 35 to 40, when the Lord was talking about those who on his left and those who on his right, he told to the right that when I was sick, you visited me. I was naked, you clothed me. I was hungry, you fed me. They asked, when did we see you like that? ನಾವು ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ 35ರಿಂದ 40ನೇ ವಚನಗಳವರೆಗೆ ನಾವು ನೋಡುವಾಗ ಅಲ್ಲಿ ತನ್ನ ಬಲಗಡೆ ನಿಂತಿದ್ದವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳುವುದನ್ನು ನಾವು ಕಾಣುತ್ತೇವೆ. ನಾನು ರೋಗದಲ್ಲಿ ಬಿದ್ದಿದ್ದೆನು, ನಾನು ಬಟ್ಟೆ ಇಲ್ಲದವನಾಗಿದ್ದೆನು, ನಾನು ಅಪರಿಚಿತನಾಗಿದ್ದೆನು, ನೀವು ನನ್ನನ್ನ ಬಂದು ಸಂಧಿಸಿದಿರಿ ಎಂಬುದಾಗಿ ಹೇಳುವುದನ್ನು ನಾವು ಕಾಣುತ್ತೇವೆ. ಮತ್ತು ಅವರು ಯಾವಾಗ ನೀನು ಹಾಗೆ ಬಂದೆ ಸ್ವಾಮಿ ಎಂಬುದಾಗಿ ಕೇಳುತ್ತಾರೆ. What you have done to the least of these my brethren, you have done unto me. ಈ ಅಲ್ಪರಾದವರಲ್ಲಿ ಇವರಿಗೆ ನೀವು ಏನನ್ನ ಮಾಡಿದ್ದೀರೋ ಅದು ನನಗೆ ಮಾಡಿದ ಹಾಗಾಯಿತು ಎಂಬುದಾಗಿ ಕರ್ತನು ಹೇಳುತ್ತಾನೆ. And to the ones on the left, the Lord said, you did not visit me, you did not feed me,
I was in jail, you didn't visit me. And they also will say, when did we see you like that? And the Lord said, what you have not done to my least brother. And of course, it is eschatological when, the tribulation times incident, but still it is applicable to each one of us. ಮತ್ತು ತನ್ನ ಎಡಗಡೆಯಲ್ಲಿ ನಿಂತಿದ್ದವರಿಗೆ ಕರ್ತನು ಕೇಳುತ್ತಾನೆ, ನಾನು ಹಸಿವಿನಲ್ಲಿದ್ದೆನು, ನಾನು ಬಟ್ಟೆ ಇಲ್ಲದವನಾಗಿದ್ದೆನು, ನಾನು ಸೆರೆಮನೆಯಲ್ಲಿ ಬಿದ್ದಿದ್ದೆನು, ನೀವು ನನ್ನನ್ನು ಸಂಧಿಸಲಿಲ್ಲ ಎಂಬುದಾಗಿ ಹೇಳುವಾಗ ಅವರು ಕೇಳುತ್ತಾರೆ, ಕರ್ತನೇ ನೀನು ಯಾವಾಗ ಆ ರೀತಿ ಇದ್ದೆ ಎಂಬುದಾಗಿ ಹೇಳುವಾಗ, ಈ ಅಲ್ಪರಾದ ಸಹೋದರರಲ್ಲಿ ನೀವು ಯಾರಿಗೆ ಇದನ್ನು ಮಾಡಲಿಲ್ಲವೋ ಅದು ನನಗೂ ಮಾಡದ ಹಾಗಾಯಿತು ಎಂಬುದಾಗಿ ಹೇಳುವುದನ್ನು ನಾವು ಕಾಣುತ್ತೇವೆ. ಹೌದು, ಅಂತ್ಯ ದಿನಗಳ ಕುರಿತಾದಂತಹ ಆ ಸಂಕಟ ದಿನಗಳಲ್ಲಿ ನಡೆಯುವ ಸಂಗತಿಗಳ ಕುರಿತಾಗಿ ಕರ್ತನು ಅಲ್ಲಿ ಮಾತಾಡುತ್ತಿರುವುದಾದರೂ ಇದು ಅತಿಥಿ ಸತ್ಕಾರಕ್ಕೂ ಸಹ ಅನ್ವಯಿಸುವಂತದ್ದಾಗಿದೆ. When you and I, we may be from the assembly, we have the experience of our parents entertaining, believers in their home. Maybe a new person who came from a background where they don't know the hospitality. Our home should be, especially the elders and the leadership of the assembly, our home should be a home of hospitality, that these new believers can learn what a believer's home should be. ಸಭೆಯ ನಾಯಕತ್ವದಲ್ಲಿರುವಂತಹವರು, ಸಭಾ ಹಿರಿಯರು ಮುಖ್ಯವಾಗಿ ಅತಿಥಿ ಸತ್ಕಾರವನ್ನ ಅಭ್ಯಾಸ ಮಾಡಬೇಕು. ನಮ್ಮ ಸಭೆಗಳಿಗೆ ದೂರದಿಂದ ಬರುವಂತವರು ಅಥವಾ ಅತಿಥಿ ಸತ್ಕಾರದ ಪರಿಚಯವಿಲ್ಲದ ವ್ಯಕ್ತಿಗಳು ಬರುವಾಗ ಅವರನ್ನ ನಾವು ಅತಿಥಿ ಸತ್ಕಾರ ಮಾಡುವಾಗ ಕ್ರಿಸ್ತಿಯ ಅತಿಥಿ ಸತ್ಕಾರ ಹೇಗಿರುತ್ತದೆ ಎಂಬುದನ್ನ ಅವರು ತಿಳಿದುಕೊಳ್ಳುತ್ತಾರೆ ಮತ್ತು ನಮ್ಮ ಸಭೆಯ ವಿಶ್ವಾಸಿಗಳು ಸಹ ನಮ್ಮನ್ನ ನೋಡಿ ಅದನ್ನ ಕಲಿಯಬೇಕು. Okay, now let's go on to verse 9, chapter 18, verse 9. ಈಗ 18ನೇ ಅಧ್ಯಾಯದ 9ನೇ ವಚನವನ್ನು ನೋಡಿಕೊಳ್ಳೋಣ. ಬಳಿಕ ಅವರು ಅವನನ್ನು, ನಿನ್ನ ಪತ್ನಿಯಾದ ಸಾರಳು ಎಲ್ಲಿದ್ದಾಳೆ ಎಂದು ಕೇಳಲು, ಅವನು, ಅಗೋ ಗುಡಾರದಲ್ಲಿದ್ದಾಳೆ ಅಂದನು. Yeah, where is Sarah thy wife? The Lord is asking Abraham. ಅಬ್ರಹಾಮನನ್ನ ದೇವರು ಕೇಳುತ್ತಿದ್ದಾನೆ, ನಿನ್ನ ಪತ್ನಿಯಾದ ಸಾರಳು ಎಲ್ಲಿದ್ದಾಳೆ? And behold, she is in the tent. ಅಗೋ ಗುಡಾರದಲ್ಲಿದ್ದಾಳೆ ಅಂದನು. It is not proper in that Eastern culture for the wife to come out and entertain, especially when these are 3 male guests. ಈಶಾನ್ಯ ದೇಶಗಳ ಪದ್ಧತಿ ಮೊದಲು ಹೆಂಡತಿಯು ಹೊರಗೆ ಬರುವುದಾಗಿರಲಿಲ್ಲ. ಅದು ಅಪರಿಚಿತ ವ್ಯಕ್ತಿ ಆಗಿರುವಾಗ ಹೊರಗೆ ಬರುವುದೇ ಇಲ್ಲ ಹೆಂಗಸರು. 3 male guests. ಅಥವಾ 3 ಪುರುಷರು ಅತಿಥಿಗಳು ಬಂದಿರುವಾಗ ಹೊರಗೆ ಬರಬಾರದು. But Sarah was behind and listening to the conversation. ಆದರೆ ಸಾರಳು ಗುಡಾರದಲ್ಲಿ ಇದ್ದುಕೊಂಡು ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದಳು. In the teaching of the Bible, woman has a high honor to be a homemaker. ಸತ್ಯವೇದದ ಬೋಧನೆಯ ಪ್ರಕಾರ ಕುಟುಂಬದಲ್ಲಿ ಅಥವಾ ಮನೆಯನ್ನ ಕಟ್ಟುವವಳಾಗಿ ಅಥವಾ ಕುಟುಂಬವನ್ನ ಸಾಕುವ ಹಾಗೆ ಹೆಂಡತಿಗೆ ಒಂದು ದೊಡ್ಡ ಸತ್ಕಾರ ಅಥವಾ ಗೌರವದ ಸ್ಥಾನವನ್ನ ಕೊಟ್ಟಿದೆ ಸತ್ಯವೇದ. A man work hard and earns and provide for his family, and the wife be a home builder, not a housewife, a homemaker. That's what we see here. And Sarah, according to the epistle of Peter, she became an example to godly woman. ಮತ್ತು ಪುರುಷನು ಅಥವಾ ಗಂಡನು ದುಡಿಯುವವನಾಗಿ ಮನೆಗೆ ಬೇಕಾದದ್ದನ್ನ ಆತನು ಒದಗಿಸುವವನಾಗಿರುತ್ತಾನೆ. ಹೆಂಡತಿಯು ಆಕೆಯ ಕುಟುಂಬವನ್ನ ಕಟ್ಟುವ ಸ್ತ್ರೀ ಆಗಿರಬೇಕು ಎಂಬುದಾಗಿ ನಾವು ನೋಡುತ್ತೇವೆ. ಅದನ್ನೇ 2ನೇ ಪೇತ್ರ ಪತ್ರಿಕೆಯಲ್ಲಿ ಸಾರಳ ಕುರಿತಾಗಿ ನಾವು ನೋಡುವವರಾಗಿದ್ದೇವೆ. We have violated all of this today in our culture, in our lifestyle. That's why many broken homes are there. We don't know what is the role of man, what is the role of woman. ನಮ್ಮ ಸಂಸ್ಕೃತಿಯಲ್ಲಿ ಮತ್ತು ನಮ್ಮ ಜೀವನ ಶೈಲಿಯಲ್ಲಿ ನಾವು ಇಂತಹ ಎಲ್ಲ ನಿಯಮಗಳನ್ನ ನಾವು ಉಲ್ಲಂಘಿಸಿದ್ದೇವೆ. ಆದ್ದರಿಂದಲೇ ಸ್ತ್ರೀಯ ಮತ್ತು ಪುರುಷನ ಆ ಒಂದು ಸಂಬಂಧ ಅಥವಾ ಪಾತ್ರ ಏನಾಗಿದೆ ಕುಟುಂಬದಲ್ಲಿ ಎಂಬುದನ್ನು ನಾವು ಅರಿಯದವರಾಗಿದ್ದೇವೆ. Sarah was behind in the tent, and that was her role to be that woman who built the home and be available to the husband to help in this hospitality.
ಅದೇ ಕಾರ್ಯವನ್ನ ಸಾರಳು ದೇವರ ವಾಕ್ಯಕ್ಕೆ ವಿಧೇಯಳಾಗುವವಳಾಗಿ ಗುಡಾರದಲ್ಲಿ ಇದ್ದುಕೊಂಡು ಗಂಡನಿಗೆ ಯಾವಾಗಲೂ ಸಿಕ್ಕುವವಳಾಗಿ ಆತನಿಗೆ ವಿಧೇಯಳಾಗುತ್ತಿದ್ದಳು. Many homes we see the husband is staying at home, the wife is working sometimes 2 jobs, especially in the West we see that, and the husband may be babysitting the children, the wife is working. Lot of problems comes into the family when we violate the order and the role that God has given in the family life. ಅನೇಕ ಕುಟುಂಬಗಳಲ್ಲಿ ಹೆಂಡತಿಯು ಹೊರಗೆ ದುಡಿಯುವವಳಾಗಿರುತ್ತಾಳೆ, ಗಂಡನು ಮನೆಯಲ್ಲಿರುವುದನ್ನು ನಾವು ಕಾಣುತ್ತೇವೆ. ಅಥವಾ ಇಬ್ಬರೂ ಕುಟುಂಬಗಳಲ್ಲಿ ದುಡಿಯುವುದನ್ನು ನಾವು ನೋಡುತ್ತೇವೆ. ಪಾಶ್ಚಿಮಾತ್ಯ ಕುಟುಂಬಗಳಲ್ಲಿ ಇದು ಸಾಮಾನ್ಯವಾಗಿದೆ. ಮತ್ತು ಗಂಡನು ಮಕ್ಕಳನ್ನ ಮನೆಯಲ್ಲಿ ನೋಡಿಕೊಳ್ಳುವುದರ ರೀತಿಯಲ್ಲಿ ನಾವು ನೋಡುತ್ತೇವೆ. ಇದು ದೇವರ ವಾಕ್ಯದ ಉಲ್ಲಂಘನೆ ಆಗಿದೆ. And many children are given for babysitting. There's no time for the parents to see the children grow before their eyes. ಮತ್ತು ಅನೇಕ ತಂದೆ ತಾಯಿಗಳು ಮಕ್ಕಳನ್ನ ಬೇರೆ ಕಡೆಗಳಲ್ಲಿ ಮಕ್ಕಳ ಕೇಂದ್ರಗಳಿಗೆ ಬಿಡುವುದನ್ನು ನಾವು ಕಾಣುತ್ತೇವೆ. ತಂದೆ ತಾಯಿಗಳಿಗೆ ಮಕ್ಕಳ ಬೆಳವಣಿಗೆಯನ್ನ ನೋಡಲು ಸಹ ಸಮಯವಿಲ್ಲ. Verse 10 to verse 12. 10ರಿಂದ 12ನೇ ವಚನ. ಈಗ ಅದಕ್ಕಾತನು, ಬರುವ ವರ್ಷ ಇದೇ ಕಾಲದಲ್ಲಿ ನಾನು ತಪ್ಪದೆ ತಿರುಗಿ ನಿನ್ನ ಬಳಿಗೆ ಬರುತ್ತೇನೆ. ಬಂದಾಗ ನಿನ್ನ ಪತ್ನಿಯಾದ ಸಾರಳಿಗೆ ಮಗನಿರುವನು ಅಂದನು. ಆ ಮಾತು ಹಿಂದೆ ಗುಡಾರದ ಬಾಗಲಲ್ಲಿ ನಿಂತಿದ್ದ ಸಾರಳ ಕಿವಿಗೆ ಬಿತ್ತು. ಅಬ್ರಹಾಮನು ಸಾರಳು ಬಹು ವೃದ್ಧರಾಗಿದ್ದರು. ಸಾರಳಿಗೆ ಮುಟ್ಟು ನಿಂತು ಹೋಗಿತ್ತು. ಹೀಗಿರಲಾಗಿ ಆಕೆ, ನನ್ನಂತ ಮುದುಕಿಗೆ ಭೋಗವಾದೀತೆ, ನನ್ನ ಯಜಮಾನನು ಮುದುಕನಲ್ಲವೇ ಎಂದು ತನ್ನೊಳಗೆ ನಕ್ಕಳು. Sarah was listening from behind. ಸಾರಳು ಹಿಂದೆ ನಿಂತು ಕೇಳಿಸಿಕೊಳ್ಳುತ್ತಿದ್ದಳು. Now they realized who this stranger is. This is none other than the Lord. ಈಗ ಅವರಿಗೆ ಅರಿವಾಯಿತು, ಈ ಅಪರಿಚಿತ ವ್ಯಕ್ತಿಗಳು ಯಾರು ಎಂಬುದಾಗಿ. ಅದು ಬೇರೆ ಯಾರಲ್ಲ, ನಮ್ಮ ಕರ್ತನಂತ ಯೇಸು ಕ್ರಿಸ್ತನೇ. Sarah laughs and it is too good to be true. Sarah's womb was as if it was dead. ಸಾರಳು ನಗುವುದನ್ನು ನಾವು ಕಾಣುತ್ತೇವೆ. ಯಾಕಂದರೆ ಅದು ಸತ್ಯವಾಗಲಿಕ್ಕೆ ದೂರದ ಮಾತಾಗಿತ್ತು. ಯಾಕಂದರೆ ಸಾರಳ ಗರ್ಭವು ಅದು ಸತ್ತ ಗರ್ಭವಾಗಿತ್ತು. We read about Abraham's faith in Romans 4. ಅಬ್ರಹಾಮನ ನಂಬಿಕೆ ಕುರಿತಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಓದುತ್ತೇವೆ. So Sarah's laughter may be a laughter of how can this be possible? ಮತ್ತು ಸಾರಳ ಈ ನಗು ಇದು ಹೇಗೆ ಸಾಧ್ಯ ಎಂಬಂತಹ ಒಂದು ನಗುವಾಗಿರಬಹುದು. Verse 13 to 15. 13ರಿಂದ 15ನೇ ವಚನ. ಯೆಹೋವನು ಅಬ್ರಹಾಮನಿಗೆ, ಸಾರಳು ನಕ್ಕು ಮುದುಕಿಯಾದ ನಾನು ಮಗುವನ್ನು ಹೆರುವುದಕ್ಕಾದೀತೆ ಎಂದು ಹೇಳಿದೆನು. ಯೆಹೋವನಿಗೆ ಅಸಾಧ್ಯವಾದದ್ದುಂಟೋ? ನಾನು ಹೇಳಿದಂತೆಯೇ ಬರುವ ವರ್ಷ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಸಾರಳಿಗೆ ಮಗನಿರುವನು ಎಂದು ಹೇಳಿದನು. ಆಗ ಸಾರಳು ಭಯಪಟ್ಟು ನಾನು ನಗಲಿಲ್ಲ ಎಂದು ಬಂಕಲು, ಆತನು ಹಾಗನ್ನ ಬೇಡಮ್ಮ, ನೀನು ನಕ್ಕುವುದುಂಟು ಅಂದನು. Sarah may be frightened by the Lord's question. She was trying to evade that, but she couldn't avoid the truth that she laughed. ಸಾರಳಿಗೆ ದೇವರ ಮಾತಿನಿಂದ ಭಯವಾಯಿತು ಮತ್ತು ತಾನು ನಕ್ಕೆನು ಎಂಬುದಾಗಿ ಆಕೆಯು ಅಲ್ಲಗಳೆಯುವುದನ್ನು ನಾವು ನೋಡುತ್ತೇವೆ. Verse 16 and 17. 16 ಮತ್ತು 17ನೇ ವಚನ. ಆ ಮನುಷ್ಯರು ಅಲ್ಲಿಂದ ಹೊರಟು ಸೊದೋಮಿನ ಕಡೆಗೆ ನೋಡಿದರು. ಅಬ್ರಹಾಮನು ಅವರನ್ನು ಸಾಗ ಕಳಿಸುತ್ತಾ ಅವರ ಜೊತೆಯಲ್ಲೇ ಬಂದಿದ್ದನು. ಆಗ ಯೆಹೋವನು ತನ್ನೊಳಗೆ, ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಹಾಮನಿಗೆ ಮರೆ ಮಾಡುವುದು ಸರಿಯೋ? Here we read Abraham walked with them little further and they could see Sodom and Gomorrah from there. ಇಲ್ಲಿ ನಾವು ಕಾಣುತ್ತೇವೆ, ಅಬ್ರಹಾಮನು ಅವರೊಟ್ಟಿಗೆ ಸ್ವಲ್ಪ ಮುಂದಕ್ಕೆ ನಡೆದುಕೊಂಡು ಹೋಗುವುದನ್ನು ನಾವು ನೋಡುತ್ತೇವೆ. ಅಲ್ಲಿಂದ ಅವರು ಸೊದೋಮ್ ಮತ್ತು ಗೊಮೋರ ಪಟ್ಟಣಗಳನ್ನ ನೋಡಿದರು. Sodom and Gomorrah, maybe it would have been like a resort in those days. ಆ ದಿನಗಳಲ್ಲಿ ಸೊದೋಮ್ ಮತ್ತು ಗೊಮೋರ ಪಟ್ಟಣಗಳು ಇಂದಿನ ರಿಸಾರ್ಟ್ಗಳ ರೀತಿಯಲ್ಲಿ ಇದ್ದಿರಬಹುದು. That is the reason why Lot lifted his eyes and saw Sodom and moved towards and finally went inside and stayed. ಅದೇ ಕಾರಣದಿಂದಲೇ ಲೋಟನು ತನ್ನ ಕಣ್ಣೆತ್ತಿ ಕಾಣುವಾಗ ಸಮೃದ್ಧಿಯಿಂದ ಕೂಡಿದಂತಹ ಆ ದೇಶವನ್ನು ಆರಿಸಿಕೊಂಡು ಅಲ್ಲೇ ಹೋಗಿ ವಾಸಿಸಿದನು.
Up to this point, the Lord has not revealed to Abraham what he was going to do with Sodom and Gomorrah. ಇಲ್ಲಿಯ ತನಕ ದೇವರು ತಾನು ಸೊದೋಮ್ ಗೊಮೋರ ಪಟ್ಟಣಗಳಿಗೆ ಮಾಡಬೇಕೆಂದ ಸಂಗತಿಯ ಕುರಿತಾಗಿ ಅಬ್ರಹಾಮನಿಗೆ ತಿಳಿಸಿರಲಿಲ್ಲ. Now he is going to destroy them, just like in chapter 6, God told Noah how he is going to destroy the then world with the flood. ನಾವು ಆದಿಕಾಂಡ 6ನೇ ಅಧ್ಯಾಯದಲ್ಲಿ ದೇವರು ಲೋಕವನ್ನ ಆ ಜಲಪ್ರಳಯದಿಂದ ಹೇಗೆ ನಾಶ ಮಾಡುತ್ತೇನೆ ಎಂಬುದನ್ನ ನೋಹನೊಟ್ಟಿಗೆ ಹಂಚಿಕೊಂಡನು, ಅದೇ ರೀತಿಯಲ್ಲಿ ಅಬ್ರಹಾಮನೊಟ್ಟಿಗೆ ಸೊದೋಮ್ ಗೊಮೋರ ಪಟ್ಟಣಗಳ ನಾಶನದ ಕುರಿತಾಗಿ ತಿಳಿಸುತ್ತಿದ್ದಾನೆ. And God will judge one day, and even though God is long suffering today, the judgment will come one day. ದೇವರು ದೀರ್ಘ ಶಾಂತಿಯಿಂದ ಆತನು ಇಂದು ಕಾಯುತ್ತಿರುವ ಹಾಗೆ ನಮಗೆ ಕಂಡರೂ ಸಹ ಆ ಒಂದು ದಿನ ನ್ಯಾಯ ತೀರ್ಪು ಬಂದೇ ಬರುತ್ತದೆ. Shall I hide from Abraham what I am going to do? ನಾನು ಸೊದೋಮ್ ಗೊಮೋರ ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಹಾಮನಿಗೆ ಮರೆ ಮಾಡುವುದು ಸರಿಯೋ? God does not do many things unless he share with his servants. We read the secret of the Lord is with his people, with his servants. ನಾವು ದೇವರ ವಾಕ್ಯದಲ್ಲಿ ಓದುತ್ತೇವೆ ಏನೆಂದರೆ, ದೇವರು ತನ್ನ ಕೆಲವು ರಹಸ್ಯ ಕಾರ್ಯಗಳ ಕುರಿತಾಗಿ ತನ್ನ ಸೇವಕರೊಟ್ಟಿಗೆ ಅಥವಾ ತನ್ನ ಭಕ್ತರೊಟ್ಟಿಗೆ ಆತನು ಹಂಚಿಕೊಳ್ಳುತ್ತಾನೆ. Read at 25, Psalms 25 verse 14. ಕೀರ್ತನೆ 25ನೇ ಅಧ್ಯಾಯ 14ನೇ ವಚನವನ್ನು ದಯಮಾಡಿ ಓದಿರಿ. The secret of the Lord is for those who fear him, and he will make them know his covenant. Psalm 25 verse 14. ಯೆಹೋವನು ತನ್ನ ಸದ್ಭಕ್ತರಿಗೆ ಆಪ್ತ ಮಿತ್ರನಂತಿರುವನು, ಅವರಿಗೆ ತನ್ನ ಒಡಂಬಡಿಕೆಯ ಅನುಭವವನ್ನು ದಯಪಾಲಿಸುವನು. When you look at Enoch, who walked with God, God revealed to him about the final judgment that is going to come, as we read in the Epistle of Jude. ಯೂದನ ಪತ್ರಿಕೆಯಲ್ಲಿ ನಾವು ಓದುವ ಪ್ರಕಾರ ಹನೋಕನು ದೇವರೊಟ್ಟಿಗೆ ನಡೆದನು, ದೇವರು ಮುಂದೆ ಅಂತ್ಯಕಾಲದಲ್ಲಿ ಬರುವಂತಹ ನ್ಯಾಯ ತೀರ್ಪಿನ ಕುರಿತಾಗಿ ಹನೋಕನೊಟ್ಟಿಗೆ ಹಂಚಿಕೊಳ್ಳನು ಅಥವಾ ಆತನಿಗೆ ಪ್ರಕಟಿಸಿದನು ಎಂಬುದಾಗಿ ಓದುತ್ತೇವೆ. Abraham walked with God, and God revealed to him about his plan of destruction of Sodom and Gomorrah. ಅಬ್ರಹಾಮನು ಸಹ ದೇವರೊಟ್ಟಿಗೆ ನಡೆದನು ಮತ್ತು ದೇವರು ಸೊದೋಮ್ ಗೊಮೋರ ಪಟ್ಟಣಗಳ ನಾಶನದ ಕುರಿತಾಗಿ ಆತನೊಟ್ಟಿಗೆ ಹಂಚಿಕೊಂಡನು. Whether it is Joseph in the Old Testament, or David, or Daniel in the book of Daniel, God is a God who reveals the future. Today, you and I as believers, we have the complete scripture where past, present, and future is revealed. As we walk closer with the Lord, we will understand the word of God better, and God will reveal it to us. ಹಳೆಯ ಒಡಂಬಡಿಕೆಯಲ್ಲಿ ಯೋಸೇಫನನ್ನ ಮತ್ತು ದಾನಿಯೇಲನನ್ನ ಕುರಿತಾಗಿ ನಾವು ಕಾಣುವಾಗ ದೇವರು ಮುಂದೆ ನಡೆಯುವಂತಹ ಸಂಗತಿಗಳನ್ನ, ಭವಿಷ್ಯದ ಜ್ಞಾನವನ್ನ ಅವರಿಗೆ ದಯಪಾಲಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಇಂದು ವಿಶ್ವಾಸಿಗಳ ಅಂತ ನಮಗೆ ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲಗಳ ಕುರಿತಾದಂತಹ ಎಲ್ಲ ಜ್ಞಾನವನ್ನ ದೇವರು ತನ್ನ ವಾಕ್ಯದಲ್ಲಿ, ಸತ್ಯವೇದದಲ್ಲಿ ನಮಗೆ ತಿಳಿಯುವ ಹಾಗೆ ಕೊಟ್ಟಿದ್ದಾನೆ. ಹಾಗಾದ್ರೆ ನೀವು ದೇವರಿಗೆ ಅನ್ಯೋನ್ಯವಾಗಿ ನಡೆಯುತ್ತಿದ್ದೇವಾ? Verse 18 and 19, we see another reason why God wanted to reveal this to Abraham. 18 ಮತ್ತು 19ನೇ ವಚನಗಳಲ್ಲಿ ನಾವು ಯಾಕೆ ದೇವರು ಅಬ್ರಹಾಮನಿಗೆ ಈ ವಿಷಯವನ್ನ ತಿಳಿಸಬೇಕು ಎಂಬುದಾಗಿ ಬಯಸಿದನು ಎಂಬುದಾಗಿ ನಾವು ಕಾಣುತ್ತೇವೆ. Verse 18 and 19. 18-19ನೇ ವಚನ. ಅವನಿಂದ ಬಲಿಷ್ಠವಾದ ಮಹಾ ಜನಾಂಗವು ಹುಟ್ಟಬೇಕಲ್ಲ, ಅವನ ಮೂಲಕ ಭೂಮಿಯ ಎಲ್ಲಾ ಜನಾಂಗಗಳಿಗೂ ಆಶೀರ್ವಾದ ಉಂಟಾಗುವುದಲ್ಲ. ಅವನು ತನ್ನ ಪುತ್ರ ಪೌತ್ರರಿಗೆ ನೀವು ನ್ಯಾಯ ನೀತಿಗಳನ್ನು ನಡೆಸಿ ಯೆಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ ಅವನನ್ನು ನಾನು ಆದುಕೊಂಡೆನಲ್ಲ. ಅವನು ಹೀಗೆ ಮಾಡುವುದರಿಂದ ಯೆಹೋವನಾದ ನನ್ನ ವಾಗ್ದಾನವು ನೆರವೇರುವುದು ಅಂದುಕೊಂಡನು. God knew that Abraham has a tremendous influence, and he is a person who will command his children and his household after him to keep the way of the Lord. ದೇವರಿಗೆ ಅಬ್ರಹಾಮನ ಕುರಿತಾಗಿ ತಿಳಿದಿತ್ತು. ಅಬ್ರಹಾಮನು ತನ್ನ ನಂತರ ಬರುವಂತಹ ತನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಕುಟುಂಬಕ್ಕೆ ತನ್ನ ಪ್ರಭಾವವನ್ನು ಬೀರುವವನಾಗಿ ದೇವರ ವಾಕ್ಯವನ್ನು ಕೈಕೊಂಡು ನಡೆಯಲು ಬೋಧಿಸುತ್ತಾನೆ ಎಂಬುದಾಗಿ ದೇವರಿಗೆ ಗೊತ್ತಿತ್ತು.
His family is a family of discipline where Abraham will teach his generation, his children and his grandchildren, the way of the Lord and obedience. This shows us the role of a man of the house to be a spiritual leader in the house. ಅಬ್ರಹಾಮನ ಕುಟುಂಬವು ಅದು ಶಿಸ್ತಿನಿಂದ ಕೂಡಿದಂತಹ ಕುಟುಂಬವಾಗಿತ್ತು. ಅಬ್ರಹಾಮನು ದೇವರ ವಾಕ್ಯವನ್ನ ಬೋಧಿಸುವವನಾಗಿ ತನ್ನ ಮಕ್ಕಳಿಗೆ ಮತ್ತು ಮೊಮ್ಮಕ್ಕಳಿಗೆ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯಲಿಕ್ಕೆ ಆತನು ಬೋಧಿಸುತ್ತಾನೆ. ಮತ್ತು ಇದೇ ನನ್ನ ನಿಮ್ಮ ಕುಟುಂಬದ ಒಂದು ಹಿರಿಯರ ಅಥವಾ ಕುಟುಂಬದ ಯಜಮಾನನ ಪಾತ್ರವಾಗಿರಬೇಕು. Unlike many homes today, husband goes one way, the wife goes another way, the children go. There are some families where the husband goes to one church, wife goes to another church, children go wherever. That is not a godly home. Abraham's home is a model home for us. We read Abraham lived in the tent with Isaac and Jacob. What kind of conversation would have been in that house? This is a godly, disciplined home. ಇದಕ್ಕೆ ತದ್ವಿರುದ್ಧವಾಗಿ ಇಂದು ನಾವು ಕುಟುಂಬಗಳಲ್ಲಿ ನಾವು ಕಾಣುವವರಾಗಿದ್ದೇವೆ. ಗಂಡನು ಒಂದು ಮಾರ್ಗವಾದರೆ ಹೆಂಡತಿ ಒಂದು ಮಾರ್ಗ, ಗಂಡನು ಒಂದು ಸಭೆಗೆ ಹೋಗುವುದಾದರೆ ಹೆಂಡತಿ ಇನ್ನೊಂದು ಸಭೆಗೆ, ಮತ್ತು ಮಕ್ಕಳು ತಮಗಿಷ್ಟ ಬಂದ ಕಡೆಗೆ ಹೋಗುವುದನ್ನು ನಾವು ಕಾಣುತ್ತೇವೆ. ಇದಲ್ಲ, ಬದಲಾಗಿ ಅಬ್ರಹಾಮನ ಕುಟುಂಬ ಅದು ಮಾದರಿಯ ಕ್ರಿಸ್ತಿಯ ಕುಟುಂಬವಾಗಿದೆ. ಅಲ್ಲಿ ನಾವು ನೋಡುವಾಗ ಅಬ್ರಹಾಮನು, ಈಸಾಕನು ಮತ್ತು ಯಾಕೋಬರು ಅವರು ಒಂದೇ ಗುಡಾರದಲ್ಲಿ ವಾಸಿಸಿದರು ಎಂಬುದಾಗಿ ನಾವು ಕಾಣುತ್ತೇವೆ. ಹಾಗಾದರೆ ಅವರ ಸಂಭಾಷಣೆ ಎಷ್ಟು ರಸವತ್ತಾಗಿರಬಹುದು, ಎಂತಹ ಮಾದರಿಯ ಜೀವಿತವನ್ನ ಅವರು ಜೀವಿಸಿರಬಹುದು. ಅಬ್ರಹಾಮನ ಕುಟುಂಬವೇ ನನಗೆ ನಿಮಗೆ ಮಾದರಿಯಾಗಿರಬೇಕು. The rest of the chapter speaks about God revealing about the destruction of Sodom and Gomorrah and Abraham interceding for Lot, his nephew, to God in an amazing way. 18ನೇ ಅಧ್ಯಾಯದ ಉಳಿದ ಭಾಗವನ್ನು ನಾವು ನೋಡುವಾಗ ದೇವರು ಸೊದೋಮ್ ಗೊಮೋರ ಪಟ್ಟಣಗಳ ನಾಶನದ ಕುರಿತಾಗಿ ಹೇಳುವಾಗ ಅಬ್ರಹಾಮನು ಮಧ್ಯ ಪ್ರವೇಶಿಸಿ ಮಧ್ಯಸ್ಥಿಕೆಯ ಪ್ರಾರ್ಥನೆ ಮಾಡುವುದನ್ನ, ತನ್ನ ತಮ್ಮನ ಮಗನಾದ ಲೋಟನನ್ನ ರಕ್ಷಿಸಲಿಕ್ಕೆ ಪ್ರಯತ್ನಿಸುವುದನ್ನು ನಾವು ಕಾಣುತ್ತೇವೆ. Let's read verse 20 to the end of the chapter. 20ರಿಂದ ಕೊನೆಯ ವಚನದವರೆಗೆ ನಾವು ಓದಿಕೊಳ್ಳೋಣ. ಇದಲ್ಲದೆ ಯೆಹೋವನು ಸೊದೋಮ್ ಗೋಮರಗಳ ವಿಷಯವಾಗಿ ಎಷ್ಟೋ ದೊಡ್ಡ ಮೊರೆ ನನಗೆ ಮುಟ್ಟಿತು. ಆ ಊರಿನವರ ಮೇಲೆ ಹೊರಿಸಿರುವ ಪಾಪ ಎಷ್ಟೋ ಘೋರವಾದದ್ದು. ನಾನು ಇಳಿದು ಹೋಗಿ ನನಗೆ ಮುಟ್ಟಿದ ಮೊರೆಯಂತೆ ಅವರು ಮಾಡಿದರೋ ಇಲ್ಲವೋ ಎಂದು ನೋಡಿ ತಿಳಿಕೊಳ್ಳುತ್ತೇನೆ ಎಂದನು. ಆ ಮನುಷ್ಯರು ಅಲ್ಲಿಂದ ಸೊದೋಮಿನ ಕಡೆಗೆ ಹೋದರು. ಆದರೆ ಅಬ್ರಹಾಮನು ಯೆಹೋವನ ಎದುರಾಗಿ ಇನ್ನೂ ನಿಂತನು. ಆಗ ಅಬ್ರಹಾಮನು ಹತ್ತಿರಕ್ಕೆ ಬಂದು, ನೀನು ದುಷ್ಟರ ಸಂಗಡ ನೀತಿವಂತರನ್ನು ನಾಶ ಮಾಡುವಿಯಾ? ಒಂದು ವೇಳೆ ಆ ಊರೊಳಗೆ 50 ಮಂದಿ ನೀತಿವಂತರಿದ್ದಾರು, ಅದರಲ್ಲಿ 50 ಮಂದಿ ನೀತಿವಂತರಿದ್ದರೂ ಆ ಸ್ಥಳವನ್ನು ಉಳಿಸದೆ ನಾಶ ಮಾಡುವಿಯಾ? ಆ ರೀತಿಯಾಗಿ ದುಷ್ಟರಿಗೂ ಶಿಷ್ಟರಿಗೂ ಭೇದ ಮಾಡದೆ ದುಷ್ಟರ ಸಂಗಡ ನೀತಿವಂತರನ್ನು ಸಂಹರಿಸುವುದು ನಿನ್ನಿಂದ ಎಂದಿಗೂ ಆಗಬಾರದು. ಸರ್ವಲೋಕಕ್ಕೆ ನ್ಯಾಯ ತೀರಿಸುವವನು ನ್ಯಾಯವನ್ನೇ ನಡೆಸುವನಲ್ಲವೇ ಎಂದು ಹೇಳಲು ಯೆಹೋವನು Okay, I think we will stop at verse 25 now. 25ನೇ ವಚನದಲ್ಲಿ ನಾವು ನಿಲ್ಲಿಸೋಣ. God is telling the sin of Sodom is reached heaven. It is crying out to God. ದೇವರು ಹೇಳುತ್ತಿದ್ದಾನೆ, ಸೊದೋಮ್ ಗೊಮೋರ ಪಟ್ಟಣಗಳ ಪಾಪದ ಕುರಿತಾದಂತಹ ಮೊರೆಯು, ಪ್ರಾರ್ಥನೆಯು ನನಗೆ ಮುಟ್ಟಿತು ಪರಲೋಕಕ್ಕೆ ಎಂಬುದಾಗಿ ಹೇಳುತ್ತಿದ್ದಾನೆ. Sin has ripened in those cities. ಆ ಪಟ್ಟಣಗಳ ಪಾಪವು ಅದು ತುಂಬಿತ್ತು. Now when you come to chapter 19, we see the homosexuality, the immoral attitude of the men of that city. That is what we may think the only sin of Sodom and Gomorrah. 19ನೇ ಅಧ್ಯಾಯಕ್ಕೆ ಬರುವಾಗ ಆ ಪಟ್ಟಣಗಳ ಜನರ ಆ ಸಲಿಂಗ ಕಾಮದ ಕುರಿತಾಗಿ ನಾವು ಕಾಣುತ್ತೇವೆ ಮತ್ತು ನಾವು ಅಂದುಕೊಳ್ಳುತ್ತೇವೆ ಕೇವಲ ಇದೊಂದೇ ಆ ಪಟ್ಟಣಗಳ ಪಾಪವಾಗಿರಬಹುದು ಎಂಬುದಾಗಿ ನೆನೆಸುತ್ತೇವೆ. But let's turn to Ezekiel chapter 16 verse 49. ಆದರೆ ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 16ನೇ ಅಧ್ಯಾಯ 49ನೇ ವಚನಕ್ಕೆ ನಮ್ಮ ಸತ್ಯವೇದಗಳನ್ನ ತಿರುಗಿಸೋಣ. ಯೆಹೆಜ್ಕೇಲ 16:49. ಸೊದೋಮೆಂಬ ನಿನ್ನ ತಂಗಿಯ ದೋಷವನ್ನು ನೋಡು. ಹೆಮ್ಮೆ ಪಡುವುದು, ಹೊಟ್ಟೆ ತುಂಬಿಸಿಕೊಳ್ಳುವುದು, ಸ್ವಸುಖದಲ್ಲಿ ಮುಳುಗಿರುವುದು, ಇವು ಆಕೆಯಲ್ಲಿಯೂ ಆಕೆಯ ಕುಮಾರ್ತೆಯರಲ್ಲಿಯೂ ಇದ್ದವು.
ಅಲ್ಲದೆ Here ಆಕೆಯ we complete ಆಯ್ತು brother 49. ಆಕೆಯ ದೀನ ದರಿದ್ರರಿಗೆ ಬೆಂಬಲವಾಗಿರಲಿಲ್ಲ. Yeah, here we read about the many sins of Sodom and Gomorrah. Not only the immoral homosexual that we see in 19, pride and plenty were major sins of Sodom and Gomorrah. ವಚನದಲ್ಲಿ ನಾವು ಸೊದೋಮ್ ಗೊಮೋರ ಪಟ್ಟಣಗಳ ಪಾಪಗಳ ಪಟ್ಟಿಯ ಕುರಿತಾಗಿ ನಾವು ಓದುತ್ತೇವೆ. 19ನೇ ಅಧ್ಯಾಯದಲ್ಲಿ ನಾವು ಓದಿಕೊಂಡ ಹಾಗೆ ಅನೈತಿಕವಾದಂತಹ ಲೈಂಗಿಕ ಪಾಪ ಅಥವಾ ಸಲಿಂಗ ಕಾಮ ಎಂಬುದೇ ಅವರ ಪಾಪವಾಗಿರಲಿಲ್ಲ. ಬದಲಾಗಿ ಹೆಮ್ಮೆ ಪಡುವುದು, ಹೊಟ್ಟೆ ತುಂಬಿಸಿಕೊಳ್ಳುವುದು, ಸುಖವನ್ನ ನೋಡಿಕೊಳ್ಳುವುದು ಇದೇ ಅವರ ಪಾಪವಾಗಿತ್ತು ಮತ್ತು ದೀನ ದರಿದ್ರರಿಗೆ ಇಲ್ಲದಿರುವುದು ಎಂಬುದಾಗಿ ನೋಡುತ್ತೇವೆ. So not only what we read in chapter 19, there was many sins, especially plenty, luxurious life. 19ನೇ ಅಧ್ಯಾಯದಲ್ಲಿ ಇರುವ ಪಾಪ ಮಾತ್ರ ಅವರ ಪಾಪವಾಗಿರಲಿಲ್ಲ, ಬದಲಾಗಿ ಸ್ವಸುಖವನ್ನು ನೋಡಿಕೊಳ್ಳುವುದು ಅಥವಾ ಐಷಾರಾಮಿ ಜೀವಿತವೇ ಅವರ ಪಾಪವಾಗಿತ್ತು. We saw a verse earlier, is there anything too difficult for the Lord, in verse 14. ಇದಕ್ಕಿಂತ ಹಿಂದೆ 14ನೇ ವಚನದಲ್ಲಿ ನಾವು ಓದಿಕೊಂಡೆವು. 19ನೇ 14ನೇ ವಚನದಲ್ಲಿ ಏನೆಂದರೆ ದೇವರಿಗೆ ಅಸಾಧ್ಯವಾದದ್ದು ಉಂಟೋ ಎಂಬುದಾಗಿ. In verse 25 we read another wonderful truth about the Lord. Far be it from you, shall not the judge of all the earth deal justly? Verse 25 last part. 18ನೇ ಅಧ್ಯಾಯ 25ನೇ ವಚನದಲ್ಲಿ ನಾವು ಕಡೆಯ ಭಾಗದಲ್ಲಿ ಈ ರೀತಿ ಓದುತ್ತೇವೆ. ಅದೇನೆಂದರೆ ನಿನ್ನಿಂದ ಎಂದಿಗೂ ಆಗಾಗಬಾರದು, ಸರ್ವಲೋಕಕ್ಕೆ ನ್ಯಾಯ ತೀರಿಸುವವನು ನ್ಯಾಯವನ್ನೇ ನಡೆಸುವನಲ್ಲವೇ ಎಂದು ಹೇಳುತ್ತಾನೆ. These two verses are amazing words that tells us the character of our Lord, that nothing is difficult for him and he does what is just and right. 18ನೇ ಅಧ್ಯಾಯದ 14ನೇ ವಚನ ಮತ್ತು 25ನೇ ವಚನಗಳು ನಮ್ಮ ದೇವರ ಗುಣಲಕ್ಷಣಗಳ ಕುರಿತಾಗಿ ತಿಳಿಸುವಂತಹ ಅದ್ಭುತ ವಚನಗಳಾಗಿವೆ. 14ನೇ ವಚನದಲ್ಲಿ ಹೇಳಿರುವ ಪ್ರಕಾರ ಆತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. 25ನೇ ವಚನದ ಪ್ರಕಾರ ಆತನು ನ್ಯಾಯವಾದದ್ದನ್ನೇ ಯಾವಾಗಲೂ ನಡೆಸುತ್ತಾನೆ. He is judge of all the earth. ಆತನು ಇಡೀ ಸರ್ವಲೋಕಕ್ಕೆ ನ್ಯಾಯ ತೀರಿಸುತ್ತಾನೆ. Unlike the judges of the earth, he is a just God. He will do what is right. When you and I don't understand God's dealings, we can be assured from these two verses. One, there's nothing impossible with God. The other one, he will always do what is just. ಈ ಲೋಕದ ನ್ಯಾಯಾಧಿಪತಿಗಳ ರೀತಿಯಲ್ಲಿ ಆತನು ಅನ್ಯಾಯಗಾರನಲ್ಲ, ಬದಲಾಗಿ ಆತನು ನ್ಯಾಯವನ್ನೇ ನಡೆಸುತ್ತಾನೆ. ಈ ಎರಡು ವಚನಗಳ ಮೂಲಕ ನಮಗೆ ಗೊತ್ತಾಗುವುದೇನೆಂದರೆ ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ, ಮತ್ತು ಇನ್ನೊಂದು ಆತನು ಸರ್ವಲೋಕಕ್ಕೂ ನ್ಯಾಯಾಧಿಪತಿ ಆಗಿದ್ದಾನೆ, ನ್ಯಾಯವನ್ನೇ ನೆರವೇರಿಸುತ್ತಾನೆ. When God revealed about the destruction of Sodom and Gomorrah, it was a tragic news for Abraham. What would have come to Abraham's mind first when he heard about that? ದೇವರು ಸೊದೋಮ್ ಗೊಮೋರ ಪಟ್ಟಣಗಳ ನಾಶನದ ಕುರಿತಾಗಿ ತಿಳಿಸುವಾಗ ಇದೊಂದು ಆಘಾತಕಾರಿ ಸಂಗತಿಯಾಗಿತ್ತು. ಆಗ ಅಬ್ರಹಾಮನ ಮನಸ್ಸಿಗೆ ಬಂದ ಯೋಚನೆ about his nephew Lot, and he is going to be destroyed along with that. ಆತನಿಗೆ ತನ್ನ ತಮ್ಮನ ಮಗನಾದ ಲೋಟನ ಕುರಿತಾದ ಯೋಚನೆ ಬಂತು. ಆತನು ಲೋಟನೂ ಸಹ ಇವರೊಟ್ಟಿಗೆ ನಾಶವಾಗುತ್ತಾನಲ್ಲ ಎಂಬಂತಹ ಆಲೋಚನೆ ಬಂತು. Earlier Abraham delivered, in chapter 14 we see Abraham delivering Lot and his goods, but he went back to Sodom again. He never learned his lesson. ನಾವು ಆದಿಕಾಂಡ 14ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಏನೆಂದರೆ ಅಬ್ರಹಾಮನು ಲೋಟನನ್ನು ಅವನಿಗಿದ್ದಂತಹ ಎಲ್ಲ ಸಂಪತ್ತನ್ನ ಆತನು ಬಿಡಿಸಿಕೊಂಡು ಬಂದು ಅವನಿಗೆ ಕೊಡುವುದನ್ನು ನಾವು ನೋಡುತ್ತೇವೆ. ಆದರೆ ಲೋಟನು ಹಿಂತಿರುಗಿ ಸೊದೋಮ್ ಪಟ್ಟಣಕ್ಕೆ ಹೋಗುವುದನ್ನು ನೋಡುತ್ತೇವೆ. Now he is going to rescue him again, but in a different way, by interceding to God for him. ಆದರೆ ಈಗ ಅಬ್ರಹಾಮನು ಲೋಟನನ್ನ ತಿರುಗಿ ರಕ್ಷಿಸುತ್ತಾನೆ, ಆದರೆ ಈಗ ಬೇರೆಯ ರೀತಿಯಲ್ಲಿ ರಕ್ಷಿಸುತ್ತಾನೆ. ಹೇಗೆಂದರೆ ಆತನಿಗಾಗಿ ಮಧ್ಯಸ್ಥಿಕೆಯ ಪ್ರಾರ್ಥನೆ ಮಾಡುವುದರ ಮೂಲಕ. Abraham might have believed that Lot was a righteous man. ಅಬ್ರಹಾಮನು ನಂಬಿದ್ದನು ಏನೆಂದರೆ ಲೋಟನು ಸಹ ನೀತಿವಂತನು ಎಂಬುದಾಗಿ.
But now the destruction of Sodom and Gomorrah, is God going to destroy him? Maybe Abraham had a doubt. Maybe he was not a true believer. ಈಗ ದೇವರು ಸೊದೋಮ್ ಗೊಮೋರ ಪಟ್ಟಣಗಳನ್ನ ನಾಶ ಮಾಡುತ್ತೇನೆ ಎಂಬುದಾಗಿ ಹೇಳುವಾಗ ಅಬ್ರಹಾಮನ ಮನಸ್ಸಿನಲ್ಲಿ ಒಂದು ಸಂಶಯ ಬರುತ್ತದೆ. ಏನಂದ್ರೆ ಬಹುಶಃ ಲೋಟನು ನಂಬಿಗಸ್ತನಾಗಿರಲಿಲ್ಲವೇನೋ ಎಂಬುದಾಗಿ. Anyhow, the rest of the chapter we will read, Lord willing, study next week. The intercessory prayer of Abraham, a much needed ministry today for our family members who are not saved, our friends who are not saved. This should be our attitude. Abraham's prayer is what brought God to deliver Lot from Sodom and Gomorrah's destruction. ದೇವರ ಚಿತ್ತವಿರುವುದಾದರೆ ಮುಂದಿನ ವಾರ ನಾವು ಇವು ಅಧ್ಯಾಯದ ಉಳಿದ ಭಾಗವನ್ನು ನಾವು ಅಧ್ಯಯನ ಮಾಡೋಣ. ಅದು ಅತ್ಯಂತ ಪ್ರಾಮುಖ್ಯವಾದಂತಹ ಭಾಗವಾಗಿದೆ, ಮಧ್ಯಸ್ಥಿಕೆಯ ಪ್ರಾರ್ಥನೆ ಎಂಬಂಥದ್ದು. ಅದು ಇಂದು ಅವಶ್ಯಕವಿರುವಂತಹ ಒಂದು ಸೇವೆಯಾಗಿದೆ. ನಮ್ಮ ಕುಟುಂಬದವರಿಗೋಸ್ಕರ, ರಕ್ಷಣೆ ಹೊಂದದಿರುವಂತಹ ನಮ್ಮ ಸ್ನೇಹಿತರಿಗೋಸ್ಕರ ಮಧ್ಯಸ್ಥಿಕೆಯನ್ನ ಪ್ರಾರ್ಥನೆ ಮಾಡುವುದನ್ನ ನಾವು ಅಭ್ಯಾಸ ಮಾಡಬೇಕು. In Ezekiel 22 verse 30, the Lord is looking for a person to stand in the gap, and that is the calling you and I have. ಯೆಹೆಜ್ಕೇಲ 22ನೇ ಅಧ್ಯಾಯ 30ನೇ ವಚನಕ್ಕೆ ಬರುವಾಗ, ಪೌಳಿ ಗೋಡೆಯ ಒಡಕಿನಲ್ಲಿ ನಿಂತು ಪ್ರಾರ್ಥನೆ ಮಾಡಲಿಕ್ಕೆ ಒಬ್ಬ ವ್ಯಕ್ತಿಯನ್ನ ದೇವರು ಹುಡುಕುತ್ತಿದ್ದಾನೆ. ಅಂತಹ ವ್ಯಕ್ತಿ ನಾನು ನೀವಾಗಿರಬೇಕು. May God's name be glorified. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.